ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. ಯಾಕಂದ್ರೆ ಕೆಡಿ ಚಿತ್ರ ಸೊ ಹಾಡಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದರ ಮೇಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸಾರಿ ಸಾರಿ ಕೂಗಿ ಕೂಗಿ ರೆಟ್ರೋ ಲುಕ್ ನಮಗಾಗಿ ತೋರಿಸ್ತಾ ಇದೆ. ಸೊ ಅಂದ ಮೇಲೆ ಇವತ್ತು ನಮ್ಮ ತಂಡ ಸಿಂಪಲ್ ಆಗಿ ಬರಲ್ಲ, ಅವರು ಒಂದು ರೆಟ್ರೋ ಲುಕ್ ಅಲ್ಲಿ ಬರ್ತಾ ಇದ್ದಾರೆ. ಬಟ್ ಕೆಡಿನ ಹೃದಯಕ್ಕೆ ತಗೊಂಡು ಹೃದಯದ ಮೇಲೆ ಹಾಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ತಂಡವನ್ನು ವೆಲ್ಕಮ್ ಮಾಡುವಂತಹ ಸಮಯ ಈಗ ಸ್ಟೇಜ್ ಮೇಲೆ. ಮೊದಲನೇದಾಗಿ ಈ ರೀತಿ ಸೂಪರ್ ಡೂಪರ್ ಹಿಟ್ ಹಾಡುಗಳು, ಸಿನಿಮಾಗಳು ಕೊಡುವಂತಹ ನಮ್ಮೆಲ್ಲರ ಟ್ರೆಂಡ್ ಸೆಟ್ಟರ್ ಅಂದ್ರೆ ಶೋಮ್ಯಾನ್ ಓನ್ಲಿ ಪ್ರೇಮ್ ಸರ್ ನಿರ್ದೇಶಕರನ್ನ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಅವ್ರನ್ನ ಬರಮಾಡಿಕೊಳ್ಳೋಣ ಪ್ಲೀಸ್. ಬನ್ನಿ ಸರ್. ಎಸ್ ಸರ್, ಓಜಿ ಕೇಳಿ ಸರ್, ನೀವು ಓಜಿ ಕೇಳಿ. ಯಾಕಂದ್ರೆ ಕೇಳಿ ಸೃಷ್ಟಿಕರ್ತಾನೆ ಅವರು ಸರ್. ಕೇಳಿ ಹಾರ್ಟ್ ಸ್ವಲ್ಪ ಬೇರೆ ಆಗ್ಬಿಟ್ಟಿದೆ ಸರ್, ಇದು ಒಟ್ಟಿಗೆ ಆಗ್ಬಿಟ್ರೆ ಚೆನ್ನಾಗಿ. ಅದು ಕಮಾನ್ ಅದು ಈಗ ಇದಕ್ಕೆ ಶಾಕ್ ಆಗಿದ್ರೆ ಹೆಂಗೆ. ನಮ್ಮ ನೆಕ್ಸ್ಟ್ ಕೇಳಿ ಬರ್ತಾ ಇದ್ದಾರೆ, ಮ್ಯೂಸಿಕಲ್ ಕೇಳಿ. ಈ ದಿನದ ಮ್ಯೂಸಿಕಲ್ ಹೀರೋ ನನ್ನ ಹೃದಯದ ರೌಡಿ ಇಲ್ಲಿ ಅರ್ಜುನ್ ಜನ್ಯ ಸರ್. ಬರ್ಲಿ ಚಪ್ಪಾಳೆ ನಮ್ಮ ಅರ್ಜುನ್ ಜನ್ಯ ಸರ್ ಅವರಿಗೆ ಪ್ಲೀಸ್. ಸೆಟ್ ಆಗಲ್ಲ, ಆದರೆ ಇರೋಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು. ಆ್ಯಂಡ್ ಈ ನಮ್ಮ ಚಿತ್ರದ ಹೀರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಧ್ರುವ ಸರ್ ಅವರು ಎಷ್ಟು ಒಳ್ಳೆ ಹೀರೋ, ಡೆಡಿಕೇಟೆಡ್. ಅಂದರೆ ಸಾಂಗ್ ಈಗ ಲಾಂಚ್ ಆಗಿದೆ, ಶೇರ್ ಮಾಡ್ತಾ ಇದ್ದಾರೆ ಪಾಪ, ನಿಜ ಶೇರ್ ಮಾಡ್ತಿರ್ತಾರೆ. ಹೌದು. ಆ್ಯಂಡ್ ಇಲ್ಲಿ ರೆಟ್ರೋ ಅಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿರುವಂತಹ ರೇಷ್ಮಾ ನಾಣಯ್ಯ ಮಚ್ಚಲಕ್ಷ್ಮಿ ಬರಬೇಕು ಸ್ಟೇಜ್ ಮೇಲೆ. ಎಸ್. ಆ್ಯಂಡ್ ಅಫ್ ಕೋರ್ಸ್ ಕೆವಿಎನ್ ಬಿಸ್ನೆಸ್ ಆ್ಯಂಡ್ ಆಪರೇಷನ್ಸ್ ಹೆಡ್ ಆದಂತಹ ಸುಪ್ರೀತ್ ಸರ್, ನಮ್ಮ ಚಿತ್ರದ ಗ್ರೇಟ್ 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 ಸಪೋರ್ಟ್. ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕೆ ಡಿ ಮಧ್ಯದಲ್ಲಿ ನೋಡಿ ನೋಡಿ, ಇವರೇ ಬೀಳೋದಿಲ್ಲ. ಹೆಂಗೆ ಸರ್, ಸ್ಪೆಕ್ಸ್ ಹಾಕೊಂಡಿಲ್ಲ ನೀವು ಯಾರು? ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ? ಕೊಡಿ ಕೊಡಿ, ರೆಟ್ರೋ ಸ್ಪೆಕ್ಸ್ ಕೊಡಿ, ಪ್ರೇಮ್ ಸರ್ ಕೊಡಿ. ಹೆಂಗೆ ಮತ್ತೆ ದೂರದು ಅವ್ರು ಇನ್ನೂ ಶೇರ್ ಮಾಡ್ತಾನೆ ಇದ್ದಾರೆ. ಸಿಗ್ತಾ? ಸುಪ್ರೀತ್ ಸರ್ ಆಲ್ರೆಡಿ ಕೈ ಇಟ್ಕೊಂಡಿದ್ದಾರೆ ಗಾಗಲ್ಸ್ನ. ನನ್ನ ಹತ್ರ ಒಂದಿದೆ ರೆಟ್ರೋ ಸ್ಪೆಕ್ಸ್, ಬಟ್ ನಿಮಗೆ ಸೂಟ್ ಆಗಲ್ವೋ ಏನೋ ಧ್ರುವ ಸರ್. ಪಿಂಕ್ ಕಲರ್ ಇದೆ ಈ ಗ್ಲಾಸಲ್ಲಿ. ಧ್ರುವ ಸರ್ದು ಶ್ಯಾಮ್ ಸರ್ ತಗೊಂಡ್ಬಿಟ್ಟವರ ಎಲ್ಲ ಓಕೆ. ಆದರೆ ಇವತ್ತು ದೊಡ್ಡ ಖುಷಿಯಲ್ಲಿ ಶ್ಯಾಮ್ ಸರ್ ಕಾಣಿಸ್ತಾನೆ ಇಲ್ಲ. ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್, ನೀವು ಕನ್ನಡಕ ಹಾಕೊಂಡೆ ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್. ಈ ಲುಕ್ಕಲ್ಲಿ ಶ್ಯಾಮ್ ಸರ್ನ ಯಾರು ಫ್ರೆಂಡ್ಸ್ ಅಲ್ಲೂ ನೋಡಿರಲ್ಲ ನೋಡಿ. ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತಾರೆ ಶ್ಯಾಮ್ ಸರ್. ಸೂಪರ್ ಸೂಪರ್ ಸೂಪರ್. ಎಲ್ಲ ನಾನು ಇದನ್ನ ಹಾಕೊಂಡೆ ಆಂಕರಿಂಗ್ ಮಾಡ್ತೀನಿ. ನಾನು ಒಬ್ಬಳೇ ಅನ್ಕೊಂತೀನಿ ಪ್ರೇಮ್ ಸರ್ ರೆಟ್ರೋ ಹಾಕೊಂಡಿರೋದು. ಡೆಡಿಕೇಟೆಡ್ ಆ್ಯಕ್ಟರ್. ನಮ್ಮ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಸರ್ ಬಂದಿರಬೇಕಲ್ಲ ಈ ಕೇಡಿ ಜಾಕೆಟ್ ಹಾಕೊಂಡು. ಮೋಹನ್ ಬಿ ಕೆರೆ ಸರ್, ಪ್ಲೀಸ್ ವೆಲ್ಕಮ್ ಮೋಹನ್ ಬಿ ಕೆರೆ ಸರ್ ಆನ್ ಸ್ಟೇಜ್. ಅಂದರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ, ಅದು ಈಸಿ ಕೆಲಸ ಅಲ್ವೇ ಅಲ್ಲ. ಆ ಒಂದು ಆ ಒಂದು ವರ್ಲ್ಡನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು. ಆ್ಯಂಡ್ ಈ ಚಿತ್ರದ DOP ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರು ನಾಚ್ಕೊಂಡ್ಬಿಟ್ಟಿದಾರೇನೋ, ಕ್ಯಾಮ್ರಾ ಶೈ. ಹಾಗೇನೆ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಎಸ್ ಎಸ್. ಈ ಕನ್ನಡದಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಆನಂದ್ ಸರ್ ವೆಲ್ಕಮ್ ವೆಲ್ಕಮ್. ಆ್ಯಂಡ್ ನಮ್ಮ DOP ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಇದು ನಮ್ಮ ತಂಡ. ಈಗ ಇಂಟ್ರೊಡಕ್ಷನ್. And now
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವತ್ತು ತುಂಬಾ ತುಂಬಾ ಮುಖ್ಯವಾದ ದಿನ ಈ ಟೆಕ್ನಿಷಿಯನ್ಗೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ ಪ್ರೇಮ್ ಸರ್ ಅವರ, ಧ್ರುವ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು, ಅರ್ಜುನ್ ಸರ್ ಅವರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿಸ್ಬೇಕು ಅಂತ. ಆ ರೀತಿ ಕನಸನ್ನ ಹೊತ್ಕೊಂಡು ಬಂದು ರಿಯಾಲಿಟಿ ಶೋಗಳನ್ನ ಗೆದ್ದು ಸ್ಮಾಲ್ ಸ್ಕ್ರೀನಲ್ಲಿ ಕಿರುತೆರೆಯಲ್ಲಿ ತನ್ನದೇ ಆದಂತಹ ಹೆಸರು ಮಾಡಿ ಛಾಪನ್ನ ಮೂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಟೆಪ್ ಹಾಕಿ ಇವತ್ತು ಸ್ಟೆಪ್ ಹಾಕ್ಸೋ ಲೆವೆಲ್ಗೆ ಬೆಳೆದಿರುವಂತ ಈ ಹಾಡಿನ ಕೊರಿಯೋಗ್ರಾಫರ್ ನಮ್ಮೆಲ್ಲರ ಪ್ರೀತಿಯ ರಾಹುಲ್ ಮಾಸ್ಟರ್. All the best, welcome. So ಇವರು ಇವತ್ತು ಪ್ರೇಮ್ ಸರ್ ಫಸ್ಟ್ ಟೈಮ್ ರಾಹುಲ್ ಮಾಸ್ಟರ್ನ ಲಾಂಚ್ ಮಾಡ್ತಿದ್ದಾರೆ ಆಸ್ ಅ ಕೊರಿಯೋಗ್ರಾಫರ್. ಸೊ ಇದು ನಮ್ಮ ಕೇಳಿ ಚಿತ್ರದ ಟೀಮ್. ಒಂದ್ಸಲಿ ಲುಕ್ ಎಲ್ಲ ಫೋಟೋ ತಗೊಂಡ್ಬಿಡಿ ಪ್ಲೀಸ್. ಹೇಳ್ಕೊಡಿ. ಅದು ಕಮಾನ್ ಮಾಸ್ಟರ್, ಎಲ್ಲರೂ ಅದೇ ಮಾಡಬೇಕು. ಜನ್ಯಾಜಿ ಎಲ್ಲ ಎಲ್ಲ ಚಿಕ್ಕ ಚಿಕ್ಕ ಪೋಸ್ಗಳು ನಿಮಗೆ ಮೋಸ್ಟ್ಲಿ ಪಾಪ ಅನ್ಸ್ಬೋದು, ಬಟ್ ಟ್ರೈ ಮಾಡಿ. ಹಾಂ, ಏನ್ ಮಾಡ್ತಿದ್ದೀರ ಸರ್? ಓ ಲೆಗ್ ಪೋಸ್. ಒನ್, ಯಾ ಪೋಸ್. ಮೋಹನ್ ಸರ್, ಮೋಹನ್ ಸರ್ ಬಸ್ ಅದು ಹಾಗೆ. ಸೂಪರ್ ಸೂಪರ್. ಪ್ರೀತಿಯ ಪ್ರೇಮ್ ಸರ್ ಅವರು ತೆಲುಗುವಲ್ಲಿ ಇತ್ತೀಚೆಗಷ್ಟೇ ನಮ್ಮ ಭಾರತಕ್ಕೆ ಆಸ್ಕರ್ ಅನ್ನ ತಂದುಕೊಟ್ಟಂತಹ ಚಂದ್ರು ಬೋಸ್ ಅವರು ಈ ಸಾಹಿತ್ಯವನ್ನ ಬರೆದಿದ್ದಾರೆ. ತಮಿಳಲ್ಲಿ ಮದನ್ ಕರ್ಕಿ ಅವರು ಬರೆದಿದ್ದಾರೆ. ಹಿಂದಿಯಲ್ಲಿ ರಾಕಿಬ್ ಆಲಂ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ಮಲಯಾಳಮಲ್ಲಿ ಮನಕೊಂಪು ಗೋಪಾಲ ಕೃಷ್ಣ ಸರ್ ಅವರು ಬರೆದಿದ್ದಾರೆ. ಬಟ್ ಈ ಒಂದು ಸಂತೋಷದ ಘಳಿಗೆಯಲ್ಲಿ, ಈ ಒಂದು ಸಂತೋಷದ ಕ್ಷಣದಲ್ಲಿ ಒಂದು ದುಃಖ ಏನಪ್ಪಾ ಅಂತಂದ್ರೆ, ಈ ಹಾಡಿನ ಬರೆದ ನಂತರ ಅಂದ್ರೆ ಮಾರ್ಚ್ 17ನೇ ತಾರೀಕು ಮಲಯಾಳಂ ಇಂಡಸ್ಟ್ರಿಯ ಅತಿ ದೊಡ್ಡ ಲಿರಿಕ್ ರೈಟರು ನಮ್ಮ ಮನಕೊಂಪು ಗೋಪಾಲ ಕೃಷ್ಣ ಸರ್ ಅವರು ದೊಡ್ಡ ದೊಡ್ಡ ಸಿನಿಮಾಗಳಾಗಿರ್ಬೋದು, KGF ಆಗಿರ್ಬೋದು, ಬಾಹುಬಲಿ ಆಗಿರ್ಬೋದು, ಎಲ್ಲ ಸಿನಿಮಾಗಳ ಒಂದು ಲಿರಿಕ್ಸ್ ಅನ್ನ ಬರೆದಂತಹ ರೈಟರು ಅವರು ವಿಧಿವಶರಾಗಿದ್ದಾರೆ. ಬಟ್ ಈ ಕ್ಷಣ ಈ ಹಾಡಿನ ಲಾಂಚಲ್ಲಿ ನಾವು ಅವರಿಗೆ ಗೌರವ ಸಲ್ಲಿಸಿಲ್ಲ ಅಂದರೆ ಇದು ನಿಜವಾಗ್ಲೂ ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ನಮ್ಮ ತಂಡ ಸೇರಿದಂತೆ, ಯಾಕಂದರೆ ನಾವು ಅಥವಾ ಪ್ರೇಮ್ ಸರ್ ಎಲ್ಲರೂ ಬಿಲೀವ್ ಮಾಡುವಂಥ ಒಂದು ವಿಷಯ ಏನಂದರೆ, ಸಾಹಿತ್ಯ ಬರವಣಿಗೆ ಸರಸ್ವತಿಯ ವರ. ಆ ವರಕ್ಕೆ ಯಾವುದೇ ರೀತಿಯ ಬಾರ್ಡರ್ನ ಅಡೆತಡೆಗಳಿರಬಾರ್ದು. ಆ ಬರಹಗಾರನಿಗೆ 1 ನಿಮಿಷದ ಒಂದು ಗೌರವವನ್ನು ಸೂಚಿಸಬೇಕಾಗಿ ಕೋರಿಕೆ ಪ್ಲೀಸ್. ಆಕ್ಚುಲಿ ನಮ್ಮ ಧ್ರುವ ಸರ್ ಹೇಳ್ತಾರೆ ಅದು ವಿಷಯ ಏನು ಅಂತ. ಅವ್ರ ಮಿರ್ಜನೆ ಗೊತ್ತಿಲ್ಲ ಅವ್ರಿಗೆ. ಓಕೆ, ಇವತ್ತಿನ ದೊಡ್ಡ ಅನೌನ್ಸ್ಮೆಂಟ್ ಏನಪ್ಪಾ ಅಂತಂದ್ರೆ, ಹೇಗೆ ಪ್ರೇಮ್ ಸರ್ ಅವರು ಒಬ್ಬ ಹೊಸ ಟೆಕ್ನಿಷಿಯನ್ ಅಂದ್ರೆ ನಮ್ಮ ರಾಹುಲ್ ಮಾಸ್ಟರ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇದರಲ್ಲಿ ಕೊರಿಯೋಗ್ರಾಫ್ ಮಾಡೋದಕ್ಕೆ, ಇದೇ ರೀತಿ ಈ ಸಾಂಗ್ ನ ಹುಕ್ ಮೂಮೆಂಟ್ ನ ಮಾಡುವಂತ ಅವಕಾಶ, ಹುಕ್ ಮೂಮೆಂಟ್ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮಗ್ ಕೊಡ್ತಿದ್ದಾರೆ. ಅಂದ್ರೆ ಪ್ರೆಸ್ ಅವ್ರಿಗಲ್ಲ ಪಾಪ, ಅವರೆಲ್ಲ ಇನ್ನು ನಾವು ಮಾಡ್ಬೇಕಾ ಹುಕ್ ಮೂಮೆಂಟ್ ಅಂತ ನೀವು ಅನ್ಕೊಂಡಿರ್ತೀರ. ಈ ಮೂಲಕ, ಮಾಧ್ಯಮದ ಮೂಲಕ ಕಾರ್ಯಕ್ರಮವನ್ನ, ಈ ಒಂದು ವೇದಿಕೆ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ಆಡಿಯನ್ಸ್ಗೆ ಈ ಒಂದು ಸಂದೇಶ. ಸೊ ಈ ಸಾಂಗ್ ಇವತ್ತು ಲಿರಿಕಲ್ ವಿಡಿಯೋ ನಾವೇನ್ ಲಾಂಚ್ ಮಾಡಿದೀವಿ, ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು, ಈ ಹಾಡನ್ನ ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಟ್ಯಾಲೆಂಟ್ ಅನ್ನ ಯೂಸ್ ಮಾಡಿ ನೀವು ಯಾವ ಹುಕ್ ಸ್ಟೆಪ್ ಮಾಡ್ತೀರಾ ಆ ಹುಕ್ ಸ್ಟೆಪ್ ನ ರೆಕಾರ್ಡ್ ಮಾಡ್ಬಿಟ್ಟು ನೀವು ಪ್ರೇಮ್ ಸರ್, ಧ್ರುವ ಸರ್ಜಾ ಅವರು, KVN ಇವರೆಲ್ಲರಿಗೂ ಟ್ಯಾಗ್ ಮಾಡ್ಬಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಾಕಿದಲ್ಲಿ ಅಷ್ಟು ವಿಡಿಯೋಗಳನ್ನ ತಂಡದವರು ನೋಡ್ತಾರೆ, ವಿಶೇಷವಾಗಿ ನಮ್ಮ ನಿರ್ದೇಶಕರು ನೋಡ್ತಾರೆ. ಯಾವುದು ಬೆಸ್ಟ್ ಹುಕ್ ಮೂಮೆಂಟ್ ಅಂತ ನಮ್ಮ ತಂಡದವ್ರಿಗೆ ಅನ್ಸುತ್ತೋ ಆ ಹುಕ್ ಮೂಮೆಂಟ್ ಅನ್ನ ಆಯ್ಕೆ ಮಾಡ್ತಾರೆ. ಆ ಹುಕ್ ಮೂಮೆಂಟ್ ಮಾಡಿದವ್ರನ್ನ ಕರೆಸಿ ಆನರ್ ಮಾಡಿ ಆ ಹುಕ್ ಮೂಮೆಂಟ್ ನ ಒರಿಜಿನಲ್ ಹಾಡಿನಲ್ಲಿ ಬಳಸಲಾಗುತ್ತೆ. ಸೊ ನೀವು ಕ್ರಿಯೇಟ್ ಮಾಡುವಂತ ಹುಕ್ ಮೂಮೆಂಟೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಹಾಗೂ ರೀಶ್ಮಾ ನಾಣಯ್ಯ ಅವರು ಅದನ್ನ ಮಾಡ್ತಾರೆ. ಸೊ ಗೆಟ್ ಸೆಟ್ ಗೋ, ಹಾಡ್ ನೋಡಿ, ಕೇಳಿ, ಎಂಜಾಯ್ ಮಾಡಿಕೊಂಡು ನಿಮ್ಮ ತಲೆ ಉಪಯೋಗಿಸಿ ಆ ಹುಕ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿ. ಬಟ್ ಪ್ರೇಮ್ ಸರ್, ಇದು ಪಕ್ಕಾ ಪ್ರಾಮಿಸ್ ತಾನೆ? ಮೈ ಕೊಡಿ ಪ್ರೇಮ್ ಸರ್ಗೆ. ಅವ್ರು ಇದನ್ನೇ ಸೆಟ್ ಮಾಡ್ಬೋದು ಅಲ್ವಾ? ಪ್ರೇಮ್ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮ್ಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟ್ ಇದು ಹುಕ್ ಲೈನು ಸೆಟ್ ಆಗಲ್ಲ. ಸಾಮಾನ್ಯವಾಗಿ ಯಾರಿಗೆ ಆಗಲಿ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್.
ಮಕ್ಳಿಗಾಗ್ಲಿ ಅಜ್ಜಿದಿರಿಗಾಗ್ಲಿ ಲವರ್ಸ್ಗಾಗ್ಲಿ ಗಂಡ ಹೆಂಡತಿರಿಗಾಗ್ಲಿ ಯಾರಿಗಾಗ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಂಗೆ ನೀವು ಸೆಟ್ ಆಗಲ್ಲ ನಂಗೆ ಸೆಟ್ ಆಗಲ್ಲ. ರೈತ ಗದ್ದೆ ಉಳೋದು ಅಷ್ಟೇ. ಸೊ ಅವನು ಉಳ್ತಾ ಇರ್ಬೇಕಾದ್ರೆ ಯಾವ್ದು ಎತ್ಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದೇ ಹೇಳ್ತಾರೆ ಇದಕ್ಕೆ ಯಾಕೆ ನನಗೆ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಾಗೆ ಅದು ತುಂಬಾ ಎದುರು ಪದ. ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ ಆಮೇಲೆ ನಾನು ಮಾಸ್ಟರ್ ಎಲ್ಲ ನಮ್ಮ ಹುಡುಗರೆಲ್ಲ ಕೂತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವರೆಲ್ಲ ಈಗ ನೋಡಿದ್ರಿ ನೀವು, ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಅದು ಮಾಡ್ಬೇಕಾದ್ರೆ ನನಗೆ ಅನಿಸ್ತು. ಆಮೇಲೆ ನಾನು ಶ್ರಾವಣ ಹತ್ರ ಮಾತಾಡ್ತಾ ಇದ್ದೆ, ಶ್ರಾವಣ ಐಡಿಯಾ ಕೊಟ್ಟರದನ್ನ ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗಸ್ ಸ್ಟೈಲಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅಂದ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲೂ. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಕಲಿ. ಸೊ ಇದರಿಂದ ಅಂತ ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ಹೊಸಬ್ರ ಕೈಯಲ್ಲಿ ಸಾಹಿತ್ಯ ಬರ್ತೀನಿ, ಎಲ್ಲ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದ್ದೀವಿ. ಅದು ಶ್ರಾವಣನ್ ಸಲ್ಬೇಕದು ಐಡಿಯಾ ನಂದಲ್ಲ, ನನಗೂ ಅಂತೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ, ನೀವ್ ಹಾಕುವ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತಂದ್ರೆ. ನೈಸ್ ನೈಸ್. ಓಕೆ, ಇದು ಒಂದ್ ಕಡೆ. ಆದ್ರೆ ಪ್ರೇಮ್ ಸರ್, ಈ ಸೆಟ್ ಆಗಲ್ಲ ಹೋಗ ನಂಗೆ ಅದೆಲ್ಲ ಓಕೆ, ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು. ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋ ಹೀರೋಯಿನ್ ಲವರ್ಸ್ ಅಂದ್ರೆ ನೀವು ಮತ್ತೆ ಅರ್ಜುನ್ ಜನ್ಯ ಸರ್ ಅವರು. ಕರೆಕ್ಟಾ ಜನೇಜಿ? ಹೋಗಿ ನಿಮ್ಮ ಹಾರ್ಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ನನಗೊಂದು ಸೆಟ್ ಆಗ್ತಾನೆ ಇರ್ತದೆ, ನಿಮ್ಮಿಬ್ರು ಸೆಟ್ ಆಗದೆ ಇರ್ಬೋದು ಮಗ, ನನಗೊಂದು ಸೆಟ್ ಆಗ್ತಾನೆ ಇರ್ತದೆ ಯಾವಾಗಲೂ. ಎಲ್ಲ ವಿಷಯದಲ್ಲೂ ಸೆಟ್ ಆಗುತ್ತೆ ನಮ್ಗೆ. ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್ ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಜಗ್ಗಿ ಸರ್ ಏನೋ ಹೇಳ್ತಿದ್ದಾರೆ, ಡೆಡ್ ಲೈನಾ? ಓ ಸರ್ ಕರೆಕ್ಟ್. ಡೆಡ್ ಲೈನ್ ಅಂತ ಏನಿಲ್ಲ, ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಮಂತ್ ಅದನ್ನ ನಾನು ಮಾತಾಡ್ತೀನಿ, ಅದನ್ನ ಡೆಡ್ ಲೈನ್ ನಲ್ಲಿ ಮಾತಾಡ್ತೀನಿ ನಾನು ಖಂಡಿತವಾಗ್ಲು. ಓಕೆ, ಅದನ್ನ ಹೇಳ್ತೀನಪ್ಪ, ನಾನು ಹೇಳ್ತೀನಿ ಹೌ ಟು ಪ್ರೆಸೆಂಟ್, ನಾವೇನ್ ಪ್ರೆಸೆಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಜಗಣ ನೀನ್ ಕೇಳಿದ್ಕೆಲ್ಲ ಹೇಳ್ತೀನಿ ಕರೋಣ, ಅದಕ್ಕೆ ಹೇಳ್ತೀನಿ. ಓಕೆ, ಈಗೆಲ್ಲ ಕೂತ್ಕೊಂಡೆ ಮಾತಾಡೋಣ ಪ್ರೇಮ್ ಸರ್. ಎಸ್, ಬರುವಂತಹ ಸಿನಿಮಾಗಳು ಬರೀ 1-2 ಹಾಡು ಅನ್ನೋದಲ್ಲದೆ ಒಂದು ಆಲ್ಬಮ್ ಹಿಟ್ ಆಗುವಂತಹ ಒಂದು ಆಲ್ಬಮ್. ಸ್ನೇಹ ಆಗಿರ್ಬೋದು, ನಿಮ್ಮಿಬ್ಬರ ಬಗ್ಗೆ ಇರುವಂತಹ ಪ್ರೀತಿ ಅಭಿಮಾನ ಆಗಿರ್ಬೋದು. ಸೊ ನಿಮ್ಮಿಬ್ಬರ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ ನಮ್ಮೆಲ್ರಿಗೂ ಇದೆ. ಏನಿಲ್ಲ, ಆ ಒಂದು ಅಷ್ಟು ಸೀರಿಯಸ್ ಆಗಿ ಕಂಪೋಸ್ ಮಾಡ್ಕೊಡಲ್ಲ ನನಗೆ. ನೀವು ಸಾಮಾನ್ಯವಾಗಿ ಕಂಪೋಸಿಂಗ್ ಅಂದ ತಕ್ಷಣ ಈಗ ಹಂಸಲೇಖರ್ ನೋಡಿದ್ದೀನಿ, ಲೆಜೆಂಡ್ರಿ. ಅವ್ರೇನ್ ಮಾಡ್ಬಿಡ್ತಾರೆ, ಬೆಳಗ್ಗೆ 6 ಗಂಟೆಗೆ ಕರೀತಾರೆ, ಬರೋ ನಮ್ಗೆ ಕೂರಿಸ್ಬಿಟ್ಟು ಒಂದು ಸಾಲ ಹಾಕೊಂಡು ಪಕ್ಕದಲ್ಲಿ ಮಹಾಭಾರತ, ರಾಮಾಯಣ, ಒಂದು ಹಾರ್ಮೋನಿಯಂ ಇಳಿಯೋದು ಸರ್. ಹಂಗೇನೆ ನಂದು ಹಂಗೆ ಆ ಥರದ ಯಾವುದಿಲ್ಲ. ಇವಾಗ ಎಲ್ಲಿ ಐಡಿಯಾ ಬರ್ತದೆ ಅಂದರೆ, ರೋಡಲ್ಲಿ ಹೋಗ್ಬೇಕಾದ್ರೆ, ಬಿರಿಯಾನಿ ಮಾಡಬೇಕಾದ್ರೆ, ಆಮೇಲೆ ಸಮಥಿಂಗ್ ನಾವು ಏನಾದ್ರು ಕಿತ್ತಾಡ್ಬೇಕಾದ್ರೆ, ಈ ಥರ ಮಾತಾಡ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಬನ್ನಿ ಸರ್ ಎಲ್ಲ ಊಟಕೊಂಡು ಅಂತ ಆ ಥರದ ಜಾಗದಲ್ಲೇ ಐಡಿಯಾ ಬರೋದು. ಆ ಥರದಲ್ಲೇ ಹೇಳ್ತಾನೆ ನಾನು ಎಲ್ಲಾನು, ಆ ಥರ ಕಂಪೋಸ್ ಮಾಡ್ತಾನೆ. ಅದಾದ್ಮೇಲೆ ಅದನ್ನ ರೆಡಿ ಮಾಡ್ತಾನೆ ಗೊತ್ತಾ, ನಿಮ್ಗೆ ಅವಾಗ ಹೋಗಿ ಕೀಬೋರ್ಡ್ ಮೇಲೆ ಗೊತ್ತಿರ್ತಾರೆ ಇದನ್ನ ಹೆಂಗೆ ಬಣ್ಣ ಕಟ್ಬೋದು ಅಂತ. ಬಟ್ ಇನ್ನು ಮಿಕ್ಕಿದಲ್ಲ ಲಲ್ಲ ಬಾಯಲ್ಲಿ ಹೇಳ್ತಾನೆ ನನಗೆ, ಅಲ್ಲೇ ಬರೀತೀನಿ ನಾನು. ಸೊ ಅದರಿಂದ ನನಗೆ ಒಂದು ಸೆಟ್ ಆಯ್ತದೆ. ಜನೇಜಿ ವರ್ಕಿಂಗ್ ಸ್ಟೈಲ್ ಏನ್ ಹೇಳಿದ್ರು ನಮ್ಮ ಪ್ರೇಮ್ ಸರ್ ಅವರು, ಸುಮ್ಮನೆ ಓಡಾಡ್ತಾ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ, ಟ್ರಾವೆಲ್ ಮಾಡ್ಬೇಕಾರೆಲ್ಲ ಹಾಡುಗಳು ಹುಡ್ಕೋದಿರುತ್ತೆ ಅಂತ ಹೇಳಿ, ಏನ್ ಸರ್ ಅದು ಏನ್ ಕನೆಕ್ಷನ್ ಸರ್ ಅದು? ಆ ವೇವ್ ಲೆಂತ್ ಏನ್ ಸರ್ ಅದು? ಮೇಡಮ್, ಅದು ಈ ಸರ್ದು ಸಾಂಗ್ಸ್ ಎಷ್ಟು ಈಸಿಯಾಗಿ ಜನಕ್ಕೆ ರೀಚ್ ಆಗುತ್ತಲ್ಲ, ಅದನ್ನು ಈಸಿಯಾಗೇ ಮಾಡಬೇಕು. ಕಷ್ಟಪಟ್ಟು ಮಾಡಿದಾಗ ಜನಕ್ಕೂ ಕಷ್ಟಪಟ್ಟು. ಸೊ ನಾವು ಮಾತಾಡ್ಕೊಂಡೆ ಅದು ಯಾವತ್ತೂ ನಾವು ಕಷ್ಟಪಟ್ಟು ಏನಾದರೂ ಒಂದು 10-15 ನಿಮಿಷದ ಮೇಲೆ ಕಂಪೋಸಿಂಗ್ ಮಾಡಿದ್ರೆ ಆ ಸಾಂಗ್ ನಾವು ಓಕೆನೇ ಮಾಡಲ್ಲ, ಅದು ಓಕೆ ಆಗಲ್ಲ, ತುಂಬ ಫೋರ್ಸ್ಫುಲ್ ಆಗಿರುತ್ತೆ. ಯಾವಾಗ ತಮಾಷೆ ಈ ಹಾಡು ಆ್ಯಕ್ಚುಲಿ ನಮ್ಮ ಸ್ಟುಡಿಯೋ ಮೇಲೆ ಅಡುಗೆ ಮಾಡಿಕೊಂಡು ಒಂದು 2-3 ಸಾಂಗ್ ಈ ಫಿಲ್ಮ್ದು ಮೇನ್ ಹುಕ್ ಲೈನ್ಸ್ನ ಟಕಂತ ಬಂತದು. ಸರ್ ಲಿರಿಕ್ ಹೇಳೋದು, ಸರ್ ಸೂಪರ್ ಆಗಿದೆ, ಹಿಂಗೆ ಆಡ್ಬೋದಲ್ಲ ಅಂತ ರೆಕಾರ್ಡ್ ಮಾಡ್ಕೊತಾರೆ. ಆಮೇಲೆ ತುಂಬ ಒಂದು ತಿಂಗಳು ಗ್ಯಾಪ್ ಆದಮೇಲೆ, ಸರ್ ಅವತ್ತೊಂದು ರೆಕಾರ್ಡ್ ಮಾಡಿದ್ವಿ ನೋಡಿ ಅಂತ ಕೇಳಿ, ಚೆನ್ನಾಗಿದೆ ನೋಡಿ, ಇದಕ್ಕೆ ಪಲ್ಲವಿ ಅದೆಲ್ಲ ಮಾಡೋಣ ಅಂತ ವಿಲ್ ಸಿಟ್ ಆ್ಯಂಡ್ ವರ್ಕ್ ಆನ್ ಇಟ್.
ಆಮೇಲೆ ಅರೇಂಜ್ಮೆಂಟು ಇದೆಲ್ಲ ಮಾಡೋಕ್ಕೆ ತುಂಬ ಟೈಮ್. ಈ ಪ್ರಾಜೆಕ್ಟ್ ಸ್ಪೆಷಲಿ ಇದು ಒಂದು ತಪಸ್ತರ ಮಾಡಿದ್ದೀನಿ. ಇದು ಖಂಡಿತವಾಗ್ಲೂ ಹಾಗೆ ಹೇಳ್ಬೇಕು. ಯಾಕಂದರೆ ಮೊನ್ನೆ ಬಾಂಬೆಲಿ ಹೋಗಿ DTS ಮಿಕ್ಸ್ ಮುಗಿಸೋವರೆಗೂ ಒಂದೊಂದು ಸೌಂಡನ್ನು ಕರೆಕ್ಟಾಗಿ ಬರಬೇಕು ಅನ್ನೋದಕ್ಕೆ ಇಂಡಿಯಾಸ್ ಬೆಸ್ಟ್ ಟೆಕ್ನಿಷಿಯನ್ಸ್ನ ಜೊತೆಲಿ ಕೆಲಸ ಮಾಡಿ, ಆಮೇಲೆ ಒಂದೊಂದು ರೆಕಾರ್ಡಿಂಗ್ ಸೆಷನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ KVN ಅವರು. ಅದು ಎರಡನೇ ಮಾತ್ರ. ಅದಕ್ಕೆ ನಾನು ತಪಸ್ಸು ಅಂತ ಹೇಳಿದೆ. ಯಾರನ್ನೂ ಹಿಂದೆ ತಿರುಗಿ ನೋಡಲೇ ಇಲ್ಲ. ಈ ಹಾಡುಗಳು ಹಿಂಗೆ ಬರಬೇಕಂದ್ರೆ ಹಾಗೆ ಬರಬೇಕು. ಆಮೇಲೆ ಮೀಕಾ ಸಿಂಗ್ ಅವರು ಇದವರು ವೆರಿ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಸಿಂಗರ್ಸು. ಎಲ್ಲ ಲ್ಯಾಂಗ್ವೇಜಲ್ಲೂ ಅವ್ರನ್ನ ಹಾಡ್ಸೋದಾಗಲಿ ಅದೆಲ್ಲ ಒಂದು ಲ್ಯಾಂಗ್ವೇಜಲ್ಲಿ ಹಾಡ್ಸೋದೇ ಭಾಳ ಕಷ್ಟ. ಬಟ್ KVN ಪ್ರೊಡಕ್ಷನ್ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಆ್ಯಂಡ್ ಪ್ರೇಮ್ ಸರ್ ಪ್ಯಾಷನ್, ಅವರು ಕನ್ನಡದಲ್ಲಿ ಚೆನ್ನಾಗಿ ಮಾಡೋಣ, ಬೇರೆ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅನ್ನೋ ಮಾತೆಲ್ಲ ಮಗ ಕನ್ನಡಕ್ಕೆ ಎಷ್ಟಿದೆ ಅದಕ್ಕಿಂತ ಡಬಲ್ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಮಾಡಬೇಕು, ಅಲ್ಲಿ ನಮ್ಮ ಹಾಡು ನುಗ್ಗಬೇಕು ಅನ್ನೋದು ಅವರೊಂದು ಇದು. ಆ ಪ್ಯಾಷನ್ ಎಲ್ಲ ಸೇರಿ ಈ ಆಲ್ಬಮ್ ಆಗಿದೆ. ಇದೊಂದು ಡಿವೈನ್ ಪ್ರೋಸೆಸ್ ಕೇಳಿದ್ರು. ಇಟ್ಸ್ ನಾಟ್ ಜಸ್ಟ್ ಒಂದು ಕಂಪೋಸಿಂಗ್ ಒಂದು ಸಿನಿಮಾ ಅಲ್ಲ, ಇದೊಂದು ಪೂಜೆ ಥರ ಮಾಡಿದ್ದೀವಿ. ಈ ಒಂದು ತಪಸ್ಸು, ಈ ಒಂದು ಡಿವೈನ್ ಪ್ರೋಸೆಸ್, ಪೂಜೆಯನ್ನು ಸಲ್ಲಿಸೋದಕ್ಕೆ ಅಷ್ಟೇ ಭಕ್ತಿಯಿಂದ ಇದ್ದಿದ್ದು ಆ ಇಬ್ಬರು ಭಕ್ತರು, ನಮ್ಮ ಧ್ರುವ ಅವರು ಹಾಗೂ ರೇಷ್ಮಾ ಅವರು. ಧ್ರುವ ಸರ್ ಅವರು ಅಷ್ಟು ಟಾಪ್ ಲೆವೆಲ್ ಹೀರೋ ಆದರೂ ಕೂಡ ಅಷ್ಟೇ ಡೆಡಿಕೇಟೆಡ್ ಆಗಿ ನಾವು ಆ ವಿಡಿಯೋ ಎಲ್ಲ ನೋಡ್ತಾ ಇದ್ವಿ ಸರ್, ಆ ಪ್ರಮೋಷನಲ್ ವಿಡಿಯೋ. ನೀವು ಅಲ್ಲೇ ಸ್ಟುಡಿಯೋದಲ್ಲಿ ನೀವು ಮಲ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡಿರೋದು. ಈ ಲೆವೆಲ್ ಆಫ್ ಡೆಡಿಕೇಶನ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ನಿಮಗೆ. ಸೊ ಈಗ ಸೆಕೆಂಡ್ ಹಾಡು ಲಾಂಚ್ ಆಗಿದೆ, ಲಿರಿಕಲ್ ವಿಡಿಯೋ. ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಇದರ ಆ್ಯಕ್ಚುಲ್ ಸಾಂಗ್ ಶೂಟ್ ಮಾಡೋಕ್ಕೆ, ಕೊರಿಯೋಗ್ರಫಿ ನೋಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು KD ಚಿತ್ರದ 2ನೇ ಸಾಂಗ್ ರಿಲೀಸ್ ಆಗಿದೆ. ನೀವೆಲ್ಲರೂ ಆಶೀರ್ವಾದ ಮಾಡಿರೋದ್ರಿಂದ KD ಚಿತ್ರದ ಮೊದಲನೇ ಗೀತೆ ಶಿವ ಸಾಂಗು, ಶಿವನ ಅನುಗ್ರಹ ಇದೆ ಅಂತ ತುಂಬಾ ಅನಿಸುತ್ತೆ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರೆಂಡಿಂಗ್ ಆಯಿತು. ಮೇಡಮ್ ಹೇಳ್ದಂಗೆ ಸುಮಾರು 6 ಲಕ್ಷಕ್ಕಿಂತ ಮೇಲೆ ರೀಲ್ಸ್ ಆಗಿದೆ. ಸೊ ತುಂಬಾ ಖುಷಿ ಆಯಿತು. ಈಗ 2ನೇ ಸಾಂಗು ಸೆಟ್ ಆಗಲ್ಲ ಹೋಗಿ ನಮಗೂ ನಿಲ್ಕು ಅಂತ ರಿಲೀಸ್ ಆಗ್ತಾಯಿದೆ. ಮಾತು ನಮ್ಮ ಅನ್ನದಾತರಿಂದನೇ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ K. ವೆಂಕಟನಾರಾಯಣ್ ಸರು ತುಂಬಾ ಈಸ್ ಪ್ಯಾಷನೇಟ್ ಪ್ರೊಡ್ಯೂಸರ್. KVN ಪ್ರೊಡಕ್ಷನ್ ಅಲ್ಲಿ ವೆಂಕಟ್ ಸರ್ ಆಗಿರ್ಬೋದು, ಸುಬ್ರತ್ ಸರ್ ಆಗಿರ್ಬೋದು, ಯಾವುದಕ್ಕೂ ಕಾಂಪ್ರಮೈಸ್ ಅನ್ನೋದು ಇಲ್ಲದೆ ಮಾಡಿರುವಂಥ ಚಿತ್ರ KD. ಆ್ಯಂಡ್ ಈ ಚಿತ್ರದ ನಿಜವಾದ ಹೀರೋ ನಿಮ್ಮೆಲ್ಲರ ಪ್ರೀತಿಯ ಪ್ರೇಮ್ ಸರ್. ನಿಜವಾಗ್ಲೂ ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇವಾಗ ನಾವು ಮನೆಯಿಂದ ಬರ್ತಾ ಇದ್ವಿ ಅಂದರೆ ಏನು ಹಾಕೋತಾ ಇದ್ದೀವಿ ಅಂದರೆ ಏನು ಕಾಂಬಿನೇಷನ್ನು ಅಂತೆಲ್ಲ ಚೆಕ್ ಮಾಡ್ತೀವಿ. ಈ ಮನುಷ್ಯರು ಇಲ್ಲಿ ಬಂದು ಸೌಂಡ್ ಚೆಕ್ ಮಾಡಿ ಇದೆಲ್ಲ ಮಾಡಿ ಅಣ್ಣ ಏನು ಹಾಕೋತಾ ಇದ್ದೀವಿ ಅಂದರೆ ಯಾವುದನ್ನು ಕೂಡ ತಗೊಳಕತ್ತೀನಿ ಅಂತಾರೆ. ಅಂದರೆ ಅವ್ರು ಹೆಂಗೆ ಪ್ರೆಸೆಂಟ್ ಮಾಡ್ಕೊತಾರೋ ಅವರು ಅನ್ನೋದು ಅವ್ರ ಕಾಳಜಿನೇ ಇಲ್ಲ. ನಮ್ಮ ಸಿನಿಮಾನ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾಳಜಿ ಅವ್ರಿಗೆ. ಸೊ ನಮ್ಮ ನಿಜವಾದ KD ಹೀರೋ ನಮ್ಮ ಪ್ರೇಮ್ ಸರ್ ಅವರು. ಆ್ಯಂಡ್ ರೇಷ್ಮಾ ಮೇಡಮ್ ಅವರು ಎಕ್ಸಾರ್ಬಿಡೆಂಟ್ ಡಾನ್ಸರು, ನಿಮ್ಮೆಲ್ರಿಗೂ ಗೊತ್ತಿರೋಂಗೆ. ಅವ್ರದ್ದು ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಬಟ್ ಸೂಪರ್ ಡಾನ್ಸ್ ಮಾಡ್ತಾರೆ. ಮೇಡಮ್ಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಚಿತ್ರದ ಇನ್ನೊಬ್ಬರು ನಾಯಕರು ನಮ್ಮ ನಿಮ್ಮ ನಾಯಕರು ಅಜಿತ್ ಜೊತೆ ಸರ್. ಆ್ಯಂಡ್ ನನಗೆ ನಾನು ಹೇಳ್ತಾನೆ ಇರ್ತೀನಿ, ಅದ್ದೂರಿಯಿಂದನೂ ನನಗೆ ಬೆಂತಡ್ಕೊಂಡು ಬಂದಿರೋದು ನಮ್ಮ ಶ್ಯಾಮ್ ಸರ್. ಸೊ ಅವರಿದ್ದಾರೆ, ನಮ್ಮ ಕಣ್ಣು, ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ಡೇವಿಡ್ ಅವರು ಇದ್ದಾರೆ. ಸೊ ಆ್ಯಂಡ್ ಅಫ್ಕೋರ್ಸ್ ಶ್ಯಾಮ್ ಸರ್. ಸೊ ಆನಂದ್ ಸರ್ ಸಾರಿ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಪ್ರೇಮ್ ಸರ್ ಒಂದು ಕಡೆ ಆದರೆ ರಕ್ಷಿತಾ ಮ್ಯಾಮ್ ಇನ್ನೊಂದು ಕಡೆ. ಏನಕ್ಕೆ ಅಂದರೆ ಅವರು ಗುರ್ತಿಡಿದು ಒಂದು ಟ್ಯಾಲೆಂಟ್ನ ಪ್ರೇಮ್ ಸರ್ಗೆ ಹೇಳಿ, ಪ್ರೇಮ್ ಸರ್ ಅವ್ರನ್ನ ಒಪ್ಸೋದು ತುಂಬ ಕಷ್ಟ. ಪ್ರೇಮ್ ಸರ್ನ ತಿಳಿ ಎಲ್ಲ ಅವ್ರು ಎಲ್ಲ 360 ಡಿಗ್ರಿಯಲ್ಲೆಲ್ಲ ನೋಡಿ ಆಯ್ಕೆ ಮಾಡಿರುವಂಥ ಒಂದು ಟ್ಯಾಲೆಂಟ್ ಅಂದರೆ ಈಗ ನಮ್ಮ ಮಾಸ್ಟರ್ ರಾಹುಲ್ ಮಾಸ್ಟರ್. ಸೊ ನಾವು ರಿಹರ್ಸಲ್ಸ್ಗೆ ಹೋದಾಗಲೂ ಅಷ್ಟೇ ಒಂದೊಂದು ಮೂಮೆಂಟನ್ನು ಕಾಂಪ್ರಮೈಸ್ ಆಗದೆ ಮಾಡಿಸ್ತಾರೆ ರಾಹುಲ್ ಮಾಸ್ಟರು. ಸೊ ಮಾಸ್ಟರ್ ಆಲ್ ದಿ ವೆರಿ ಬೆಸ್ಟ್. ವೆಲ್ಕಮ್ ಟು KFI. ಆಲ್ ದಿ ಬೆಸ್ಟ್.
ಆ್ಯಂಡ್ ನಮ್ಮ ಮೋಹನ್ ಬಿ ಕೇರೆ ಸರು ಇಲ್ಲೇ ಇದ್ದಾರೆ. ಇಡೀ ಎಂಟೈರ್ ಸಿನಿಮಾನೇ ಗ್ರ್ಯಾಂಚುಯಲ್ ಆಗಿದೆ ಅಂದರೆ ಅವರು ಒಂದು ಮೇನ್ ಪಿಲ್ಲರ್. ಸೊ ಇಡೀ ಎಂಟೈರ್ ಕೇಳಿ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ, ನೀವು ನಮ್ಮ ಫಸ್ಟ್ ಸಾಂಗ್ ಹಿಂಗೆ ಕೈ ಹಿಡಿದ್ರು, ಈ ಸಾಂಗನ್ನು ಹಾಗೆ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀವಿ. ಸೊ ಲವ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್ ಅಷ್ಟೇ ಮರ್ತೋಯ್ತು, ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಆಕ್ಚುಲ್ ಕೊರಿಯೋಗ್ರಫಿ, ಆ ಹುಕ್ ಮೂಮೆಂಟ್ ಯಾರು ಕಳಿಸ್ತಾರೆ ಅದನ್ನ ನೋಡಿ ಮಾಡೋದಕ್ಕೆ? ಕರ್ನಾಟಕದಲ್ಲಿ ನಮಗಿಂತ ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ, ನಮಗಿಂತ ಟ್ಯಾಲೆಂಟ್ಸ್ ಎಷ್ಟೊಂದು ಜನ ಇದ್ದಾರೆ. ಈಗ ಆ ಟ್ಯಾಲೆಂಟ್ಸು ಎಲ್ಲಿಂದ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಆಯ್ಕೆ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದೆ. ಸೊ ಆ ಟ್ಯಾಲೆಂಟ್ನ ನಾವು ತಿರ್ಗಾ ಎನಾಕ್ಟ್ ಮಾಡ್ತೀವಿ, ಆ ಟ್ಯಾಲೆಂಟ್ನ ನಾವು ತಿರ್ಗಾ ನಾವು ಇಲ್ಲಿ ರೀಕ್ರಿಯೇಟ್ ಮಾಡ್ತೀವಿ ಅನ್ನೋದು ನಿಜವಾಗ್ಲೂ ಖುಷಿ ವಿಚಾರನೇ. ಅದು ಯಾರಾದರೂ ಆಗಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ಯಾವ ಏಜ್ ಆಗಿರ್ಬೋದು, ಯಾವ ಜೆಂಡರ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್. ಬಟ್ ಆ ಟ್ಯಾಲೆಂಟ್ನ ನಾವು ಕಾಪಿ ಮಾಡ್ತೀವಿ ಅನ್ನೋದಕ್ಕಿಂತ ಆ ಟ್ಯಾಲೆಂಟ್ನ ನೋಡಿ ನಾವು ಕಲಿತೀವಿ ಅನ್ನೋದು ತುಂಬಾ ಖುಷಿ ವಿಚಾರ. ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಂಥ KVN ಸಂಸ್ಥೆ ಹಾಗೂ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಲವ್ಲಿ, ಥ್ಯಾಂಕ್ ಯು. ಆ್ಯಂಡ್ ಈಗ ರೇಷ್ಮಾ ಅವ್ರು ಹೇಳ್ದಂಗೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮಚ್ಚಲಕ್ಷ್ಮಿ ಅವ್ರ ಎಕ್ಸ್ಪ್ರೆಷನ್, ಒಂದೊಂದು ಬೀಟ್ಗೂ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ನಮ್ಮ KD ಸಿನಿಮಾದ 2ನೇ ಸಾಂಗ್ ಲಾಂಚಿಗೆ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಫಸ್ಟ್ ಸಾಂಗಿಗೆ, ಶಿವ ಶಿವ ಸಾಂಗಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ, ಅಷ್ಟು ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀರಾ, ಎಫರ್ಟ್ಸ್ ಹಾಕಿ ಅಷ್ಟು ರೀಲ್ಸ್ ಮಾಡಿದ್ದಾರೆ, ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ಸೆಟ್ ಆಗಲ್ಲ ಅಂತ ಹೋಗಿ ನನಗೂ ನಿಮಗೂ ಸಾಂಗ್ ರಿಲೀಸ್ ಆಗಿದೆ. ಯೂಶ್ವಲಿ ಲವ್ ಸಾಂಗ್ ಅಂದಾಗ ಎಲ್ಲ ಸೆಟ್ ಆಗಿರೋ ಥರ ಲಿರಿಕ್ಸ್ ಇರುತ್ತೆ, ಇದರಲ್ಲಿ ಹುಕ್ಲೇನೆ ಸೆಟ್ ಆಗಲ್ಲ ಅಂತ ಇದೆ. ಸೊ ತುಂಬ ಮಜವಾಗಿರುವಂಥ ಸಾಂಗ್, ಕೇಳಬೇಕಾದ್ರೇ ಒಂದು ರೆಟ್ರೋ ಫೀಲ್ ಇರುತ್ತೆ, ರೆಟ್ರೋ ಲುಕ್ಕಲ್ಲೂ ಇರ್ತೀವಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನಾವು ಇವಾಗ ಪ್ರೇಮ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅಂದಾಗ ಅಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದು ಅಥವಾ ಅಷ್ಟು ರೀಲ್ಸ್ ಆಗೋದು ಇಟ್ಸ್ ವೆರಿ ಕಾಮನ್. ಬಟ್ ನಾವೆಲ್ಲ ಫೈನಲ್ ಔಟ್ಕಮ್ ಬಂದಾಗ ಸಾಂಗ್ ಸೂಪರ್ ಆಗಿದೆ, ಏನು ಚೆನ್ನಾಗಿದೆ ಸಾಂಗ್ ಅಂತ ಹೇಳ್ತೀವಿ. ಬಟ್ ಅದ್ರ ಹಿಂದೆ ಪ್ರೇಮ್ ಸರ್ ಆಗಿರಲಿ, ಅರ್ಜುನ್ ಜನ್ಯ ಸರ್ ಆಗಿರಲಿ, KVN ಪ್ರೊಡಕ್ಷನ್ಸ್ ಆಗಿರಲಿ ಎಷ್ಟು ಫೈಟ್ ಮಾಡ್ತಾರೆ, ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾರೆ ಅಂತ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರೇಮ್ ಸರ್, ಅರ್ಜುನ್ ಜನ್ಯ ಸರ್, KVN ಪ್ರೊಡಕ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾದ ಇಡೀ ಆಲ್ಬಮ್ ಕೊಟ್ಟಿರೋಕೆ. ಸೊ ಎಲ್ಲರೂ ಈ ಸಾಂಗು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಧ್ರುವ ಸರ್ ಹೇಳ್ತಾರೆ ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ, ಬಟ್ ನನಗೆ ಕಷ್ಟ ಆಗ್ತಿದೆ. ಅವ್ರು ಕೊಡೋ ಎಕ್ಸ್ಪ್ರೆಷನ್ಸ್ಗೆ ಅವ್ರು ಆ ಚಿಕ್ಕ ಬೀಟಿಗೂ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಸೊ ಅದನ್ನು ನಾನು ಮ್ಯಾಚ್ ಮಾಡಬೇಕು. ಐ ಥಿಂಕ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಈ ಸಾಂಗಿಗೆ ಜಸ್ಟಿಸ್ ಕೊಡೋಕ್ಕೆ, ಯಾಕಂದರೆ ಸಾಂಗ್ ಅಷ್ಟು ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಸುಮ್ಮನೆ ಜಲಕ್ಕಷ್ಟೇ ನೀವು ನೋಡಿದ್ದು, ಆ್ಯಕ್ಚುಲ್ ಕೊರಿಯೋಗ್ರಫಿ, ಆ್ಯಕ್ಚುಲ್ ವಿಜುವಲ್ಸ್ ಆಗಿರಲಿ. ಆ್ಯಂಡ್ ವಿಲಿಯಮ್ಸ್ ಸರ್ ಅಷ್ಟೇ, ನಾವು ಇಡೀ ತಂಡ ಸುಮ್ಮನೆ ಅವ್ರನ್ನ ವಾಲ್ಕೆನೋ ವಿಲಿಯಮ್ಸ್ ಅಂತ ಕರೆಯಲ್ಲ, ಪ್ರಿಪೇರ್ ಆಗಿರ್ತಾರೆ ಅವರು ಹೇಗೆ ವಿಜುವಲಿ ತೋರಿಸ್ಬೇಕು, ಗೆಲ್ಲಿಸ್ಬೇಕು ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆ್ಯಂಡ್ ಈ ಸಾಂಗ್ ಇನ್ನೊಂದು ಮೈಕ್ ಇದ್ರೆ ಕೊಡಿ ಪ್ಲೀಸ್. ಧ್ರುವ ಅವರು ಏನೋ ಹೇಳ್ತಾ ಇದ್ದಾರೆ, ಭಾಳ ಇಂಪಾರ್ಟೆಂಟ್, ಈ ರೀತಿ ವಿಷಯಗಳು ಮಿಸ್ ಆಗ್ಬಾರ್ದು. ಇಲ್ಲಿ ವಾಲ್ಕೆನೋ ಅಂತ ಏನಕ್ಕೆ ಹೆಸರು ಅಂದ್ರೆ ಇಲ್ಲಿಂದಾನೆ ರೇಟಿಂಗ್ ಮಾಡ್ತಾ ಇದ್ದಾರೆ ಆಮ್ಸ್ಟರ್ಡ್ಯಾಮ್ಗೆ. ಇಲ್ಲಿದ್ದಾರೆ AI-ಗಿಂತಾನು ಫಾಸ್ಟ್ ವಿಲಿಯಮ್ಸ್ ಸರ್. ವಾಲ್ಕೆನೋ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದೀವಿ. ಬಟ್ ಹಿ ಇಸ್ ಫ್ಯಾಂಟಾಸ್ಟಿಕ್. ಅವ್ರ ಕೆಲಸದ ಮೇಲೆ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ, ಇಡೀ ತಂಡಕ್ಕಿದೆ, ಅಷ್ಟು ಒಳ್ಳೆ ಟೆಕ್ನಿಷಿಯನ್ ಅವರು. ಆ್ಯಂಡ್ ಇಡೀ ಸಾಂಗ್ ತುಂಬ ಕ್ರಿಯೇಟಿವ್ ಆಗಿ ಕೊರಿಯೋಗ್ರಫಿ ಇರಲಿ, ರಾಹುಲ್ ಮಾಸ್ಟರ್ ಬಂದು ತುಂಬ ಯೂನಿಕ್ ಕಾನ್ಸೆಪ್ಟಲ್ಲಿ ಅಥವಾ ಸ್ಟೆಪ್ಸ್ ಆಗಿರಲಿ ತೊಗೊಂಡ್ಬರ್ತಿದ್ದಾರೆ. ಐ ಥಿಂಕ್ ಹೀಸ್ ಗೋನಾ ಕಿಲ್ ಇಟ್ ಇನ್ ದ ಸಾಂಗ್. ಸರ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನಿಮ್ಮ ಕೊರಿಯೋಗ್ರಫಿನ ನಾನು ಹೇಗೆ ಪೋರ್ಟ್ರೇ ಮಾಡ್ತೀನಿ, ಹೇಗೆ ಕಲಿತೀನಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಸಾಂಗ್ ಇವಾಗ ರಿಲೀಸ್ ಆಗಿದೆ. ಇಟ್ಸ್ ಆಲ್ ಯೋರ್ಸ್. ಸೆಟ್ ಆಗಲ್ಲ ಹೋಗಿ ನನಗೂ ನಿಮಗೂ ಇದನ್ನ ಎಂಜಾಯ್ ಮಾಡ್ತೀರಾ, ಇದಕ್ಕೂ ಆದಷ್ಟು ರೀಲ್ಸ್ ಮಾಡ್ತೀರಾ, ನಾನು ಕಾಯ್ತಿದ್ದೀನಿ ನೋಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ರೇಷ್ಮಾ ಅವರೇ, ಥ್ಯಾಂಕ್ ಯು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಪ್ರಕಾರ ಅದು ಬಹಳ ದೊಡ್ಡ ವಿಷಯ. ಅಷ್ಟು ದೊಡ್ಡ ದಾಖಲೆನ ಮಾಡಿರೋದು ನಮ್ಮ ಶಿವ ಶಿವ ಸಾಂಗು. ಸೊ ಇದರಲ್ಲಿ ಅತಿ ಹೆಚ್ಚು ಖುಷಿ ಪಟ್ಟಿರೋದು ಬಹುಶಃ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ಅಂತ ಅನ್ಕೊತೀನಿ ಅಲ್ವಾ ಸರ್? ಒಳ್ಳೆ ದುಡ್ಡು ಬೇರೆ ಕೊಟ್ಟಿದ್ರಿ ಅಂತ ಕೇಳ್ಪಟ್ಟೆ ನಾನು. ಈ ದುಡ್ಡಿಗಂತೂ ಮೋಸ ಆಗ್ತಾ ಇಲ್ಲ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಏನು ಸರ್ ಮಿಲಿಯನ್ ಗಟ್ಟಲೆ ವ್ಯೂಸು, ನಿಮ್ಗೆ ಎಷ್ಟು ಖುಷಿ ಇದೆ ಹೇಳಿ ಸರ್? ಎಲ್ರಿಗೂ ನಮಸ್ಕಾರ. ನಮಗೂ ಕೇಳಿ ಹಾಕ್ಬಿಟ್ಟವ್ರೆ. ಆಮೇಲೆ ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಅದು ಒಬ್ಬೊಬ್ಬರು ಕ್ರೆಡಿಟ್ ತಗೊಳ್ಳೋದು ಸಾಮರ್ಥ್ಯ. ಆದರೆ ಇಲ್ಲಿ ಕ್ರೆಡಿಟ್ ಅಲ್ಲ, ಅವ್ರು ಇದು ಮಾಡ್ತಾರೆ, ಅವ್ರಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು. ಅರ್ಜುನ್ ಜನ್ಯ ಮತ್ತು ಪ್ರೇಮ್ ಸರ್ ಕಾಂಬಿನೇಷನಲ್ಲಿ ನೋಡಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಕೊಡ್ತಾರೆ, ಅವರಿಂದ ಆಯಿತು ಇವರಿಂದ ಆಯಿತು ಅಂತ. ಬಟ್ ಯಾರು ಕ್ರೆಡಿಟ್ ತಗೊಳ್ತಾರೆ? ಇಲ್ಲಿ ಹೀರೋ ಹೀರೋಯಿನ್ ನೋಡಿದ್ರೆ ಡ್ಯಾನ್ಸ್ ಮಾಡಿದಾಗ ಇವರು ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳ್ತಾರೆ, ಯಾರು ಕ್ರೆಡಿಟ್ ತಗೊಳ್ತಾರೆ. ಅಂದರೆ ಇದೊಂದನ್ನ ಈ ಥರ ಒಂದು ಪ್ರೀತಿಯಾಗಿ ಒಂದು ಫ್ಯಾಮಿಲಿಯಾಗಿ ನೋಡ್ಕೊಂಡು ಹೋಗೋದು, ಇದನ್ನೆಲ್ಲ ಒಂದು ಕಾಂಬಿನೇಷನ್ ಆಗಿ ಕುಣಿಸಿರೋದು KVN ಪ್ರೊಡಕ್ಷನ್ನು ಮತ್ತು ಸುಪ್ರೀತ್ ಸರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತ ಹೇಳಿದ್ರೆ, ಎಲ್ರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಆದರೆ ಈ ಟ್ಯಾಲೆಂಟನ್ನು ಎಲ್ಲೋ ಒಂದು ಯಾವುದೋ ಒಂದು ಬಜೆಟ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಷಯದಲ್ಲಿ ಸ್ವಲ್ಪ ಕವರ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ಬಿಡೋದಿಲ್ಲ, ಓಪನ್ ಹ್ಯಾಂಡ್ ಕೊಟ್ಟರೆ ನಿಮ್ಮಲ್ಲಿ ಏನಾಗುತ್ತೆ, ಎಷ್ಟಾಗುತ್ತೆ, ಎಷ್ಟು ನೀವು ನಿಮ್ಮ ಟ್ಯಾಲೆಂಟ್ನ ಆಚೆ ತೆಗಿಬೋದು ಅಷ್ಟು ಮಾಡಿ ಅಂತ ಅಷ್ಟು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ನಾವು ಮಾಡಿದಾಗ ನಮ್ಗೆ ಯಾವುದೋ ಇದು ಬೇರೆ ಸಿನಿಮಾ ಅನ್ಸೋದಿಲ್ಲ, ನಮ್ಮದೇ ಹೋಮ್ ಪ್ರೊಡಕ್ಷನ್ ಥರ ಫೀಲ್ ಆಗುತ್ತೆ. ಅಷ್ಟು ಫ್ರೀಡಮ್ ನಮಗೂ ಕೊಟ್ಟಿದ್ದಾರೆ. ಇವರೇ ಹೇಳಿದ್ರಲ್ಲ, ಜಸ್ಟ್ ನಾವು ಮಾತಾಡಿದಾಗ ಒಂದು ಸ್ವಲ್ಪ ಐಡಿಯಾಗಳು ಕೊಡ್ತಾ ಇರ್ತೀವಿ, ಆ ಐಡಿಯಾನು ತಗೊಳ್ತಾರಲ್ಲ ಅನ್ನೋದೆಲ್ಲ ಒಂದು ಒಂಥರ ಒಂದು ಖುಷಿ ಆಗುತ್ತೆ. ಸೊ ಡೆಫಿನೆಟ್ಲಿ ಫಸ್ಟ್ ಸಾಂಗ್ ಶಿವ ಶಿವ ಮಾಡಿದಾಗ ತುಂಬ ದೊಡ್ಡ ಹಿಟ್ ಆಗಿತ್ತು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ ಎಲ್ಲ. ಸೊ ಈ ಸಾಂಗು ಸರ್ ತುಂಬ ಚೆನ್ನಾಗಿದೆ. ಬಟ್ ಸರ್ ಹೇಳಿದ್ರು ನಾವು ಶೂಟೇ ಮಾಡಿಲ್ಲ, ಇದನ್ನು ಏನು ಮಾಡ್ಬೋದು ಅಂದರು. ಸರ್ ಶೂಟ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ, ರೀಲ್ಸಲ್ಲೆಲ್ಲ ತುಂಬ ಜನ ಮಾಡಿ ಕಳಿಸ್ತಾರೆ, ಒಂಥರ ಒಳ್ಳೆ ಐಡಿಯಾ ಇರುತ್ತಲ್ಲ, ಫಸ್ಟ್ ಟೈಮ್ ಯಾರೋ ಮಾಡ್ದಂಗೆ ಇರೋಲ್ಲ ಅಂತೇಳಿ. ಸೊ ಅವರು ಹೌದು ಅಂತೇಳ್ಬಿಟ್ಟು ಎಲ್ಲ ಲಿರಿಕಲ್ ವಿಡಿಯೋನ ಅವರು ತುಂಬ ಡಿಫ್ರೆಂಟಾಗೇ ಮಾಡೋರೆ. ನೀವು ನೋಡಿ, ಅದು ಸಾಂಗ್ ಆದಮೇಲೆ ತಿರ್ಗಾ ಮಿಕಾ ಸಿಂಗ್ನ ಹಿಡ್ದು ಟಿಪ್ಪುನ ಹಿಡ್ದು ಅವ್ರು ತಿರ್ಗಾ ಒಂದು ವಿಡಿಯೋ ಶೂಟ್ ಮಾಡಿ, ಸೊ ಒಂಥರ ಆಲ್ ಎಂತೂ ಆಗಿದ್ದಾರೆ. ಎಲ್ಲರೂ ಸಕ್ಸಸ್ನ ಗ್ಯಾರಂಟಿ ಅನ್ನೋದೊಂದು ಪಾಸಿಟಿವ್ ವ್ಯೂ ಇರ್ತದೆ. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಮ್ಯಾಜಿಕಲ್ ಕಂಪೋಸರ್ ಯಾವಾಗಲೂ ಮ್ಯಾಜಿಕಲ್ಲೇ, ಆ್ಯಂಡ್ ಈ ಸಿನಿಮಾಲಂತೂ ಬೇರೆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಪ್ರೇಮ್ ಸರ್ ಆಲ್ರೆಡಿ ಮ್ಯೂಸಿಕ್ ಯಾವುದು ಇವತ್ತರೆಗೂ 100 on 100 ಅವ್ರದ್ದು. ಆ್ಯಂಡ್ ಧ್ರುವ ಸರ್ ಅವ್ರ ಯಾವಾಗಲೂ ಅದ್ದೂರಿ ಪೊಗರು, ಆ್ಯಂಡ್ ಇದು ಯಾವಾಗಲೂ ಸಕ್ಸಸ್ ಆಗಿದೆ. ಮ್ಯಾಮ್ ಆಲ್ ದಿ ಬೆಸ್ಟ್ ಯು, ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಅದರಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡೋದಕ್ಕೆ ಒಬ್ಬ ಕನಸು ಕಾಣುವಂಥ ಹುಡುಗನಿಗೆ ಇಷ್ಟು ದೊಡ್ಡ ನಿರ್ದೇಶಕರ ಒಂದು ನಿರ್ದೇಶನದಲ್ಲಿ ಆ್ಯಂಡ್ KVN ಅನ್ನೋ ಸಂಸ್ಥೆಯಲ್ಲಿ ಕೊರಿಯೋಗ್ರಾಫ್ ಮಾಡುವಂಥ ಒಂದು ಅವಕಾಶ ಸಿಕ್ಕಾಗ ನಿಮಗೆ ಆಗುವಂಥ ಆನಂದ ಏನು? ದಯವಿಟ್ಟು ಪ್ಲೀಸ್ ಮಾತಾಡಿ. ಎಲ್ರಿಗೂ ನಮಸ್ತೆ. ಎಸ್ ಮ್ಯಾಮ್, ನೀವು ಹೇಳ್ದಂಗೆ ಇದೊಂದು ನನಗೆ ಸಾಂಗು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಒಂದು ಟೆಕ್ನಿಷಿಯನ್ಸ್ಗೆ ಬ್ಯಾಕ್ಗ್ರೌಂಡಾಗೆ ವರ್ಕ್ ಮಾಡಿರ್ತಾರೆ. ಸೊ ಯಾವಾಗ ಅವ್ರು ಮೇಯ್ನಾಗಿ ಬಂದು ವರ್ಕ್ ಮಾಡಿದಾಗ ಒಂದು ನೇಮ್ ಅನ್ನೋದು ಇಷ್ಟು ಸ್ಕ್ರೀನಲ್ಲಿ ಕಾಣ್ತಾರೆ, ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದು ನನ್ನ ಪ್ರೇಮ್ ಸರ್. ಅವಕಾಶ ಇಲ್ಲ ಅಂದಿದ್ರೆ ನನ್ನ ಟ್ಯಾಲೆಂಟ್ ಆಗಿರ್ಬೋದು, ನನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಪ್ರೇಮ್ ಸರ್. ಹಾಗೆ ರಕ್ಷಿತಾ ಮೇಡಮ್ ಕೂಡ. ಸೊ ರಿಯಾಲಿಟಿ ಶೋ ಅಲ್ಲಿ ನನಗೆ ನಾನು ಮಾಡುವಂಥ ಒಂದು ಕೊರಿಯೋಗ್ರಫಿ ಆಗಿರ್ಬೋದು, ನನ್ನ ಆ ಟ್ಯಾಲೆಂಟ್ನ ಗುರುತಿಸಿ ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು ರಕ್ಷಿತಾ ಮೇಡಮ್. ಮೇ ಬಿ ಮೇಡಮ್ ನನಗೆ ಅವತ್ತು ಇಂಟ್ರೊಡ್ಯೂಸ್ ಮಾಡಿಸಿರಲಿಲ್ಲ ಅಂದರೆ ನಾನು ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಾಗೆ ಧ್ರುವ ಸರ್ ಆಗಿರ್ಬೋದು, ರೇಷ್ಮಾ ಮೇಡಮ್ ಆಗಿರ್ಬೋದು, ನೀವು ಹೇಳಿದಾಗೆ ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಮೇಡಮ್. ಸೊ ಒಂದು ಚಿಕ್ಕ ಎಕ್ಸ್ಪ್ರೆಷನ್ ಕೂಡ ಎಷ್ಟೇ ಟೈರ್ಡ್ ಆದ್ರೂ ಸರ್ ಒಂದು 2 minutes ಕೂತ್ಕೊಂತೀರ ಅಂದರೆ ಇಲ್ಲ ಸರ್ ಮಾಸ್ಟರ್ ಮಾಡೋಣ ಅಂದು ಅಷ್ಟು ಡೆಡಿಕೇಟಾಗಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಮಲ್ಕೊಂಡಿದ್ರೂ ಬಿಡಲ್ಲ. ಮಲ್ಕೊಂಡಿದ್ರ ಮಲ್ಕೊಳ್ಳಿ ಆರಾಮಾಗಿ ಇದ್ರ ಹತ್ರ ಅದು ಮಿಸ್ಟೇಕ್ ಇದು ಮಾಡ್ಬಿಡ್ತಾ ಅಂತ. ಸೊ ಎಷ್ಟೇ ಸರಿ ಹೇಳಿದ್ರು ಪರ್ಫೆಕ್ಷನಲ್ಲಿ ತುಂಬ ಇದು ಮಾಡ್ತಾರೆ ಸರ್ ಕೂಡ. ಸೊ ಹಾಗೆ ವಿಲಿಯಮ್ ಸರ್ ಕೂಡ. ಸೊ ಈ ಪ್ರೀವಿಯಸಲ್ಲಿ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ಕೂಡ. ಸೊ ಹಾಗೆ ಅರ್ಜುನ್ ಜನ್ಯ ಸರ್ ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸೊ ನಾನು ತುಂಬ ಲಕ್ಕಿ ಪರ್ಸನ್ ಅಂತ ಅನ್ಸುತ್ತೆ. ಯಾಕಂತಂದರೆ ಸರ್ ಜೊತೆ ನಾನು ಸರ್ ಕೂಡ ರಿಯಾಲಿಟಿ ಶೋ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು, ಸರ್ ನಿಮ್ಮ ಜೊತೆ ಒಂದ್ಸರಿ ನಾನು ವರ್ಕ್ ಮಾಡಬೇಕು ಅಂತ. ಸೊ ಅದೊಂದು ಅವಕಾಶ ನನಗೆ ಈ ಸರಿ ಸಿಕ್ಕಿದೆ. ಸೊ
ಇನ್ನೂ ತುಂಬ ಚೆನ್ನಾಗಿ ಬೆಸ್ಟ್ ಆಗಿ ಮೂಮೆಂಟ್ಸ್ಗಳಿದೆ. ಸೊ ಚೆನ್ನಾಗಿ ಔಟ್ಪುಟ್ ಬರುತ್ತೆ. ಸೊ ಹಾಗೆ ಡೈರೆಕ್ಷನ್ ಟೀಮ್ ಕೂಡ ಬಾಯ್ಸ್ ಕೂಡ ನನ್ನೊಂದು ಫ್ಯಾಮಿಲಿ ಥರ ಇದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಈ ವೇದಿಕೆ ಬಳಸ್ಕೊಂಡು ನಾನು ಕೂಡ ರಕ್ಷಿತಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ KDಯಲ್ಲಿ ರಾಹುಲ್ ಮಾಸ್ಟರ್ ಆಗಿರ್ಬೋದು ಅಥವಾ ಹಿಂದಿನ ಚಿತ್ರಗಳಲ್ಲಿ ಪ್ರೇಮ್ ಸರ್ ಅವರ ಏಕಲವ್ಯ ಚಿತ್ರದಲ್ಲಿ ನಮ್ಮ ಕಾಮಿಡಿ ಕಿಲಾಡಿಗಳು ಹುಡುಗರಾಗಿರ್ಬೋದು, ಹಿತೇಶ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅವರು ಹೋಗುವಂಥ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಅವರು ಪ್ರತಿಭೆ ಕಂಡರೂ ಕೂಡ ಆ ಪ್ರತಿಭೆನ ಫಸ್ಟು ಅವ್ರು ಪರಿಚಯ ಮಾಡ್ಕೊಳ್ಳೋದೇ ಪ್ರೇಮ್ ಸರ್ಗೆ, ಇವ್ರಿಗೊಂದು ಅವಕಾಶ ಕೊಡಿ ನಮ್ಮ ಕನ್ನಡದ ಪ್ರತಿಭೆಗಳು ಅಂತ ಹೇಳಿ. ಸೊ ಆ ರೀತಿ ಪ್ರತಿಭೆಗಳಿಗೆ ಆಕಾಶವಾಗಿರುವಂತಹ ರಕ್ಷಿತಾ ಮೇಡಮ್ಗೆ ನಮ್ಮೆಲ್ಲರ ಕಡೆಯಿಂದ ಹ್ಯೂಜ್ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಕಣ್ರಿ ಮೇಡಮ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೀತಿ ಥ್ಯಾಂಕ್ ಯು ರೀ ಮೇಡಮ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ಆಲ್. ದಯವಿಟ್ಟು ಲವ್ ಯು ಆಲ್ ಅಲ್ಲಿ ಆಲ್ನ ಕಟ್ ಮಾಡಿಬಿಟ್ಟು ರಕ್ಷಿತಾ ಅವ್ರಿಗೆ ಲವ್ ಯು ಅನ್ನಂತ ಪ್ರೇಮ್ ಸರ್ ಅನ್ನೋದೇ ಬರಬೇಕು ನಮಗೆ. ಅದು ಇವಾಗ ಹೌದು ಸರ್, ಸುಮ್ಮನೆ ನಮಗೋಸ್ಕರ ಲವ್ ಯು ಆಲ್ ಅಂತ ಹೇಳ್ಬಿಟ್ರೆ ಅಷ್ಟೇ. ಸೊ ಹಾಗೆ ನಾನು ಎಸ್ ಮಾಸ್ಟರ್ ಕೊರಿಯೋ ಮಾಡ್ತಿರ್ಬೇಕಾದ್ರೆ ಸರಿಂದ ನಾನು ಈ ಸಾಂಗಲ್ಲಿ ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ಒಂದು ಕೊರಿಯೋಗ್ರಾಫರ್ ಡ್ಯಾನ್ಸ್ ಕಂಪೋಸ್ ಮಾಡೋದು ಓಕೆ, ಬಟ್ ಅದು ಆ ಸ್ಟೋರಿನ ಕ್ಯಾಚ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಎಕ್ಸ್ಪ್ರೆಷನ್ ಡೀಟೇಲಿಂಗ್ ಆಗಿರ್ಬೋದು. ಸೊ ಅದನ್ನೆಲ್ಲ ನಾನು ತುಂಬ ಕಲ್ತಿದ್ದೀನಿ ಸರ್ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರಾಹುಲ್ ಮಾಸ್ಟರ್, ಥ್ಯಾಂಕ್ ಯು. ಈಗ ಮೋಹನ್ ಬೇಕೆರೆ ಸರ್ ಅವರು ಮೈಕ್ ಕೊಡಿ ಅಂದರೆ ಬೆವರ್ತಾ ಇದ್ದಾರೆ ಸರ್. ಒಂದು ಮಾತು, ಯಾಕಂದರೆ ಒಂದು ರೆಟ್ರೋ ಏರ ಸೃಷ್ಟಿ ಮಾಡಿದ ಪ್ರಪಂಚ ತುಂಬ ಚಾಲೆಂಜಿಂಗ್ ಸರ್. ಸೊ ಒಂದು ಮಾತಾಡೋ ಬಗ್ಗೆ ಇಲ್ಲ, ಈ ಚಿತ್ರದಲ್ಲಿ ಸೆಟ್ಗಳ ಬಗ್ಗೆ ಹೇಳೋದಕ್ಕೆ ಅರ್ಧ ದಿನ ಸಾಕಾಗಲ್ಲ. ಆದರೆ ನಾನು ಅರ್ಧ ದಿನ ಮಾತಾಡೋಷ್ಟು ಕೆಪಾಸಿಟಿ ಇಲ್ಲ. ಶಾರ್ಟಾಗಿ ಹೇಳ್ಬೇಕಂದ್ರೆ ರಿಯಲಿ ಸಾಂಗ್ ಏನಾಗ್ತದೆ ಹಾಗೆ ನನಗೂ ಈ ಸಾಂಗ್ ಸೆಟ್ ಆಗ್ತಾ ಇಲ್ಲ ಮೀನ್ಸ್ ಅಂದರೆ ಈ ಸಾಂಗ್ ನಾನು ಸೆಟ್ ಹಾಕೋದು ಇಲ್ಲ. ಯಾಕಂದರೆ ಇದು ಫಾರಿನವ್ರು ಶೂಟ್ ಮಾಡ್ತಾ ಇದ್ದಾರೆ. ಅದರಿಂದ ಇದೊಂದು ಸಾಂಗ್ ಇಡೀ ಸಿನಿಮಾದಲ್ಲಿ ಎಲ್ಲದಕ್ಕೂ ಸೆಟ್ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಓಲ್ಡ್ ಬೆಂಗಳೂರು, ರೆಟ್ರೋ ಬೆಂಗಳೂರು ಸೆಟ್ಸು. ಹಾಗೆ ಈ ಸಾಂಗ್ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಶಿವ ಸಾಂಗ್ ಹಿಂಗೆ ಹಳೆ ಕಾಲದಲ್ಲಿ 365 ದಿನ ಚಿತ್ರ ಹೊಡೆದ್ರೆ ಎಷ್ಟು ಖುಷಿ ಪಡೋರು, ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ. ಆಮೇಲೆ ಯಾಕಂದರೆ ಈ ಸಾಂಗ್ ಅಲ್ಲದೆ ಈಗ ನೆಕ್ಸ್ಟ್ ಈ ಸಾಂಗು ಸೆಟ್ ಆಗೋಲ್ಲ ಸಾಂಗೂ ಎಕ್ಸ್ಟ್ರಾರ್ನರಿ ಇರುತ್ತೆ. ಚೆನ್ನಾಗಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅದ್ರ ಜೊತೆಗೆ ಏನಂದರೆ ಇದರಲ್ಲಿ ಏನಂದರೆ ಜಂಜೆ ಸಾರು ಮತ್ತು ಪ್ರೇಮ್ ಸಾರು ಕಾಂಬಿನೇಷನ್ ಸಾಂಗ್ಸ್ ಹೆಂಗಿರುತ್ತೆ ಅಂದರೆ, ನಮ್ಗೆ ಏನಾದ್ರು ಒಂದು ಸೆಟ್ ಆಗೋದು ಕೊಟ್ಟರೆ ಆ್ಯಕ್ಚುಲಿ ನಾವು ಏನೋ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿರ್ತೀವಿ. ಆ್ಯಸ್ ಯೂಶುವಲ್ ಆಗಿ ಸಾಂಗ್ ಕೇಳಿದಾಗ ಇವರಿಬ್ಬರು ಕಾಂಬಿನೇಷನ್ ಸಾಂಗ್ ನೋಡಿದಾಗ ನನಗೆ ತಿರ್ಗಾ ಚಾಲೆಂಜಿಂಗ್ ಬರುತ್ತೆ. ಚಾನ್ಸ್ ಇಲ್ವಲ್ಲ, ಇದು ಮ್ಯಾಚ್ ಆಗಲ್ಲ, ಬೇರೆನಾದ್ರು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಅಂತ ಅಷ್ಟು ರಿಸ್ಕಿ ಆಗಿರುತ್ತೆ. ಇದಲ್ಲದೆ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ. ಈಗ ಮೊನ್ನೆ ಒಂದು ಅದ್ಭುತವಾದ ಸಾಂಗಿಗೆ ಒಂದು ಸೆಟ್ ಹಾಕಿದ್ದೀನಿ. ಅದು ರೆಟ್ರೋ ಸಾಂಗ್ ಸೆಟ್ ಹಾಕಬೇಕು, ಪ್ಲಸ್ ರೆಟ್ರೋ ಥರ ಇರಬೇಕು. ಓಲ್ಡ್ ಅದು ಅದ್ಭುತವಾದ ಒಂದು ಸಾಂಗ್ ಅದು ನೆಕ್ಸ್ಟ್ ನೀವು ಅದನ್ನು ನೋಡ್ತೀರಾ. ಅಂದರೆ ಆ ಸಾಂಗಿಗೆ ಆ ಸೆಟ್ ಸೆಟ್ ಆಗೋದಕ್ಕಿಂತ ಮುಂಚೆ ಏನಂದರೆ ಅಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಹಾಗೆ ಇದರಲ್ಲಿ ಏನಂದರೆ ಮಾತಾಡೋದಕ್ಕೆ ನಾನು ಏನಿಲ್ಲ, ಯಾಕಂದ್ರೆ ಸೆಟ್ ಹಾಕಿಲ್ಲ. ಸಾಂಗ್ ಅದು ಸೂಪರ್. ಸ್ಟಾರ್ಟಿಂಗು ಎಂಡಿಂಗು ಅದನ್ನೇ ಹೇಳಿದ್ರು, ಇದ್ರಲ್ಲಿ ಮಾತ್ರ ಯಾಕಂದ್ರೆ ಸೆಟ್ ಹಾಕಿಲ್ಲ ನಾನು ಅಂತ ಹೇಳ್ಬಿಟ್ಟು. ನಾನು ತಲೆ ತಿಂತೀನಿ, ವಾಲ್ಕೆನೋ ವಿಲಿಯಂ ಸರ್, ಸ್ವಲ್ಪ ನೀವು ನಮ್ಮ ಹಾಡಿನ ಬಗ್ಗೆ ಏನು ಸರ್ ಏನ್ ಮಾತಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಪ್ರೇಮ್ ಸರ್. ಇನ್ನ ಶೂಟ್ ಮಾಡಿಲ್ವಲ್ಲ, ಆಮೇಲೆ ತಲೆ ತಿನ್ನೋಣ ನನಗೆ ಅಂತ ಎರಡು ಮಾತು. ಎಲ್ರಿಗೂ ನಮಸ್ಕಾರ. ಡೆಡಿಕೇಶನ್ಸ್ ಟೀಮಲ್ಲಿ ಎಷ್ಟಿದೆ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಗೊತ್ತಾಯ್ತು ನನಗೆ. ಯಾಕಂದರೆ ಈ ಅಪ್ಲೋಡ್ ಮಾಡಬೇಕಾದ್ರೆ ಅಷ್ಟು ಕೆಲಸ ಕೊಟ್ಟರು ಡೆಡಿಕೇಶನು ಸರ್. ಪ್ರೇಮ್ ಸರ್ ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ನಾವು ಇದಕ್ಕಿಂತ ಮುಂಚಿನವಾಗಿ ಲೊಕೇಶನ್ ನೋಡ್ಕೊಂಡ್ಬಂದ್ವಿ, ನಾನು ಪ್ರೇಮ್ ಸರ್ ಮತ್ತು ಸುಪ್ರೀತ್ ಸರ್ ಎಲ್ಲ ಹೋಗಿ ಎಲ್ಲಿ ಹೆಂಗೆ ಶೂಟ್ ಮಾಡಬೇಕು ಅಂತ. ಬಟ್ ಅಲ್ಲಿ ಹೋಗಿ ಬಂದಮೇಲೆ ಈ ಸಾಂಗ್ ಮತ್ತು ಇನ್ನೂ ಡೆವಲಪ್ ಆದಮೇಲೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಇನ್ನೂ ಕಾಂಪ್ಲಿಕೇಶನ್. ಈಗ ಮೇಕಿಂಗ್ ವೈಸ್ ಹೆಂಗೆ ಇದು ತೊಗೋಬೇಕು ಏನು ಮಾಡೋದು ಅಂತ. ಸೊ ಎಂಟೈರ್ ಟೀಮು ತುಂಬ ಚೆನ್ನಾಗಿ ಡೆಡಿಕೇಶನ್ ವರ್ಕ್ ಮಾಡ್ತಾಯಿದೆ. ಆಮೇಲೆ ಸೊ ಟೆಕ್ನಿಕಲಿ ಮಾತಾಡೋದಾದರೆ ಸೊ ಇದೊಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾಯಿದ್ದೆ ಆಮ್ಸ್ಟರ್ಡಮಲ್ಲಿ. ಸೊ ಆ ಟೈಮಿಗೆ ಆ ಸೀಸನ್ಗೆ ಹೋಗಿ ಶೂಟ್ ಮಾಡಬೇಕು ಅಂತ ಒಂದೊಂದಷ್ಟು ಲೊಕೇಶನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಔಟ್ಪುಟ್ಟು ಆಫ್ಟರ್ ಮೇಕಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ವಿಲಿಯಂ ಸರ್, ಥ್ಯಾಂಕ್ ಯು ಸೊ ಮಚ್. ನನ್ನನ್ನು ನೋಡಿ ನಾಚಿದಂಥ ಏಕೈಕ ವ್ಯಕ್ತಿ ನೀವೇ ಸರ್. ಇಷ್ಟೊಂದು ನಾಚ್ಕೊತಿದ್ದೀರಾ. ಆನಂದ್ ಸರ್, ಇದು ಅರ್ಜುನ್ ಜನ್ಯ ಸರ್ ಹಾಗೂ ಪ್ರೇಮ್ ಸರ್ಗೆ. ಪ್ರೇಮ್ ಸರ್
ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಸಿಕ್ಕಾಪಟ್ಟೆ ನ್ಯೂಸ್ ಮಾಡ್ತು ಸರ್. ನಿಮ್ಮ ಹಾಗೂ ಅರ್ಜುನ್ ಜನ್ಯ ಸರ್ ಅವರ ಅಕೌಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಕ್ರೆಡಿಟ್ ಆಗಿದೆ ಅಂತ ಹೇಳ್ಬಿಟ್ರು. ನೀ ಹೇಳೋದಲ್ಲ ಸರ್ ಅವ್ರ ಪಾಸ್ಬುಕ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಹೌದಾ? ಮತ್ತೆ ಸಟ್ಟೆ ಆಗಲ್ಲ ಅಂತ ಇದ್ರೆ ಹೆಂಗೆ ಇದು ಹೇಳ್ತೀನಿ ಗೀತಮ್ಮಂಗೆ ಮೇಲ್ ಹೇಳೋದು ನನಗೆಲ್ಲ ಅವರ ಪಾಸ್ಬುಕ್ ನನ್ನ ಹತ್ರ ಇದೆ ಅಕೌಂಟ್. ಏನೋ ಅಲ್ಪ ಸ್ವಲ್ಪ ಮ್ಯೂಸಿಕ್ ಯಾವ್ದೋ ಸಾಂಗ್ ಇಟ್ಟಾದ್ರೆ ನಡೀತಾ ಇರ್ತಾವಲ್ಲ ಅವೆಲ್ಲ ಹೇಳ್ಬಾರ್ದು. ಮೊದ್ಲೇ ಸುಮ್ಮನೆ KVN ಸಂಸ್ಥೆ ಬೇರೆ ಬಹಳ ದೊಡ್ಡದು. ಆಮೇಲೆ ಏನೋ ನಾಳೆ ಹೆಚ್ಚು ಕಮ್ಮಿ ಆಗಿ ತಿರುಗಿ ಇನ್ಕಮ್ ಟ್ಯಾಕ್ಸ್ ಮನೆ ಹತ್ರ ಬಂದು ಯಾಕೆ ಬೇಕು ನಮ್ಗೆ ಬೇಡ ಎಲ್ಲಿ ಸುಮ್ಮನೆ ಮಗನೇ ಎಲ್ಲ ಕರೆಕ್ಟ್ ತಾನೆ ಯಾಕೆ ಬೇಕು ನಮ್ಮನ್ನ ಹಾಕೊಂಡು ಹೋಗ್ತಾರೆ. ಇಲ್ಲ ಇದು ಒಂದು ಟ್ರೆಂಡ್ ಆಗಿರೋ ಹಾಡಿನಿಂದ ಮತ್ತೆ ಬರ್ತಾ ಇರುವಂತ ಒಂದು ಖುಷಿ ಅದು. ಸೊ ಪ್ರೇಮ್ ಸರ್ ಅವ್ರದ್ದೇ ಹಾಡು ನಿಮ್ಮೆಲ್ರಿಗೂ ಗೊತ್ತಿದೆ, ಅರ್ಜುನ್ ಜನ್ಯ ಸರ್, ಪ್ರೇಮ್ ಸರ್, ಹಿಂದಿ ಇಷ್ಕ್ ಹೇ, ತಮಿಳು ಕಾದಲಿ. ಇವತ್ತು ಆ ಸಾಂಗ್ ಮತ್ತೆ ವಾಪಸ್ ಯಾವ ಲೆವೆಲ್ ಮಿಂಚ್ತಾ ಇದೆ ಅಂತಂದ್ರೆ ಆ ಖುಷಿ ನಿಮ್ಗೆ ಎಷ್ಟಿದೆ ಪ್ರೇಮ್ ಸರ್? ನನ್ ಸಡನ್ಲಿ ನನ್ಗೆ ಗೊತ್ತೇನೆ ಆಗ್ಲಿಲ್ಲ. ನಾನು ಒಂದ್ಸಲ ಶ್ಯಾಮಣ್ಣ ಫೋನ್ ಮಾಡಿ ಕೇಳಿದೆ ಇದಕ್ಕೆ ಟ್ರೆಂಡ್ ಆಗಿ ಇಡೀ ಇಂಡಿಯಾ ಟ್ರೆಂಡ್ ಆಗಿದೆ ಇದು. ಎಲ್ಲರೂ ಆಲ್ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಅವರು ಮಾಡೋದನ್ನ ಇಡೀ ಟ್ರೆಂಡಿಂಗ್ ಆಯ್ತು. ಆಮೇಲೆ ನೋಡಿದ್ರೆ ನಂಗೆ ಅಕೌಂಟ್ ದುಡ್ಡು ಬಂತು, ಅಕೌಂಟ್ ದುಡ್ಡು ಬಂದ್ಬಿಡ್ತು. ನಂಗೆ ಮಗನೇ ಏನೋ ನಂಗೆ ಕಾಸು ಬಂದ್ಬಿಡ್ತಲ್ಲ ಒಂದು ಟ್ರೆಂಡಿಂಗ್ ಆಗಿದ್ದು ಸರ್ ಯಾಕೆ ಕಾಸು ಬಂದಿದೆ ಅಂದ್ರೆ ಹೌದಾ ಸರಿ ಓಕೆ ನಿನ್ಗೆ ಎಷ್ಟು ಬಂತು ಹೇಳಲ್ಲ ಅಂತ ಬೇಡ ಬಿಡು ಅದು ಶೇರ್ ಇದೆ ಕೇಳ್ಬಿಡ್ತೇನೆ ನನ್ನ ಅಂತ. ಯಾಕಂದ್ರೆ ನಾನ್ ಬರ್ದಿರೋದು ನನಗೆ ಕೊಡಲ್ಲ ಅಂತ ಕೇಳ್ಬಿಡ್ತೇನೆ ಕಂಪೋಸ್ ಮಾಡಿರೋದು ಹಂಗಿರ್ಲಿ. ಅವು ಕಂಪ್ನಿ ಕೊಡಂಗಿಲ್ಲ ಆನಂದ ಅವು ಇವು ಹಂಗ ಹಿಂಗಂತಲ್ಲ ಶ್ಯಾಮಳ ತೋರಿಸ್ತಾ ಇದ್ದೀನಿ. ಇಲ್ಲದ್ರು ಅವರೇ ನಾವು ಮನೆ ದುಡ್ಡನ್ನ ಆಚೆ ಕೊಡೋದಿಲ್ಲ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ತಿಳಿಸೋದು ಇಲ್ಲ ನಾವು. ಬಟ್ ಪ್ರೇಮ್ ಸರ್ ಅಂಡ್ ಅರ್ಜುನ್ ಸರ್ ಇಲ್ಲಿರೋರು ಎಲ್ಲರೂ ಈ ರೀತಿ ಟ್ರೆಂಡು ಇದೇ ರೀತಿ ವರ್ಷಾನುಗಟ್ಟಲೆ ನಿಮ್ಮ ಕಂಪೋಸಿಷನ್ ಅಲ್ಲಿ, ನಿಮ್ಮ ಡೈರೆಕ್ಷನ್ ಅಲ್ಲಿ, ನಿಮ್ಮ ಕ್ರಿಯೇಷನ್ ಅಲ್ಲಿ ನಡೀತಾ ಇರಲಿ ಅಂತ ನಾವು ಆಶಿಸ್ತೀವಿ. ನಾವು ನೆಕ್ಸ್ಟ್ ಮಾಧ್ಯಮ ಮಿತ್ರರ ಹತ್ರ ಹೋಗೋಕ್ಕಿಂತ ಮುಂಚೆ ನನ್ನೊಂದು ಆಸ್ ಅ ಫ್ಯಾನ್, ಈ ಹಾಡಿನ ಅಭಿಮಾನಿಯಾಗಿ ನನ್ನೊಂದು ರಿಕ್ವೆಸ್ಟ್ ಇದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಆ ವಿಜುವಲ್ಸ್ ಅಲ್ಲಿ ಧ್ರುವ ಅವರು ಹಾಗೂ ರೇಷ್ಮಾ ಅವರು ನಮ್ಮ ಎಲ್ಲ ರೆಟ್ರೋ ನಾಯಕ ನಟರು ಒಂದು ಇಮಿಟೇಷನ್ ಮಾಡ್ತಾರಲ್ಲ ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಅದನ್ನು ಅವ್ರು ಇವಾಗ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ರೀಕ್ರಿಯೇಟ್ ಮಾಡ್ಬೇಕನ್ನೋದು ನಮ್ಮ ಆಸೆ ಪ್ರೇಮ್ ಸರ್. ನಾವು ಸಾಂಗ್ ಪ್ಲೇ ಮಾಡ್ತೀವಿ, ಅವ್ರ ಅದೊಂದು 2-3 ಯಾವ್ದಾದ್ರು ವಿಷ್ಣು ಸರ್ದು, ಅಂಬರೀಶ್ ಸರ್ದು, ಹಂಗೆ ನಮ್ಮ ಕನ್ನಡಿಗರ ಹೆಮ್ಮೆ ನಟರು ಅವರೆಲ್ಲ. ಬಟ್ ಅದು ತುಂಬಾನೇ ಚೆನ್ನಾಗಿದೆ. ಇವತ್ತು ಏನೇ ಚಿತ್ರಗಳು ಬರ್ತಿದ್ರು ಆ ನಟರು ಕೊಟ್ಟಂತ ಕೊಡುಗೆಯಿಂದಲೇ ನಾವು ಬೆಳೆಸಿರೋದು. ಖಂಡಿತವಾಗ್ಲು ಅವ್ರು ಹಾಕೊಟ್ಟಿದ್ದು ಆದಿನೇ. ಅದು ಸುಮ್ಮನೆ ಮಣ್ಣು ಮುಟ್ಕೊಂಡು ಹೋದ್ರೆ ಸಾಕು, ನಾವು ನಡ್ಕೊಂಡು ಹೋಗ್ಬೇಡ, ಮುಟ್ಕೊಂಡು ಹೋದ್ರೆ ಸಾಕು. ಸೂಪರ್ ಸೂಪರ್. ಹಾಗಾದ್ರೆ ನೀವು ಆಕ್ಷನ್ ಅಂದ್ರೆ ಹೀರೋ ಇರೋದು ರೆಡಿ. ಇಬ್ರು ಮಾಡ್ತಿರ್ಲ? ಹೌದು ಸರ್. ನಾ ಮಾತಾಡ್ನಲ್ಲ 3 ಸಲ ಮಾತಾಡಿದ್ರು, ಅವ್ರ ಜೊತೆನೂ ಮಾತಾಡ್ತಾರೆ. 4ನೇ ಸಲ ಮಾತಾಡಿಲ್ಲ, ಇದು ಸುಮ್ಮನೆ ತಪ್ಪಿಸ್ಕೊಳಕ್ ಹೇಳ್ತಾ ಇರೋದು ಅಷ್ಟೇ. ಸಾಂಗ್ ರೆಡಿ ಇದೆ, ಅವ್ರು ರೆಡಿ ಇದಾರೆ. ಕ್ಯಾಮ್ರಾಸ್ ರೆಡಿ. ಪ್ರೇಮ್ ಸರ್ ನೀವು ಆಕ್ಷನ್ ಹೇಳಿ ಸರ್. ಸೂಪರ್. ಸೇವ್ ಮಾಡ್ತೀರೇನಾ? ಲೇ ಅದೇ ಜಾಗ ಕಂಡ್ರ ಲೇ ಮಕ್ಳ. ಏಯ್ ಕೋತಿ ನಮ್ಮ ಹುಡುಗರು ಎಲ್ಲ ಹೋಗಿದ್ರ ಮತ್ತೆ ಏನ್ ಕೂತಿದ್ರ ಸೋ ಕೊಟ್ಕೊಂಡು ಅನ್ಎಜುಕೇಟೆಡ್ಸ್. ಶಾರ್ಪ್ ಆಗಿದ್ರು ಇನ್ನ ಯಂಗ್ಸ್ಟರ್ಸ್ಗಳಿದ್ದೀರಾ ನೀವೆಲ್ಲ ನೋಡಿ ಹಿಂಗ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಇಲ್ಲ ಮಗ ಹುಡುಗರು ಈಗಿನ ಹುಡುಗರು ಇದಾರಲ್ಲ ಇರ್ಬೇಕು, ಶಾರ್ಪ್ ಇರ್ಬೇಕು. ಹೌದೌದು. ಸುಮ್ಮನೆ ಕಂಡು ಕೆಲಸ ಇದು ನೋಡಿ ಡೆಡಿಕೇಶನ್ ಅಂದ್ರೆ. ಹೆಂಗ್ ಮಾಡ್ತೀರಾ ಅಂದ್ರೆ ನಾನೇ ವಿಸಿಲ್ ಹೊಡಿಬೇಕು ಇವಾಗ. ಹಂಗ್ ಮಾಡ್ಬೇಕು. ಹೌದು ಹೌದು ಎಲ್ಲ ದೊಡ್ಡ ದೊಡ್ಡ ರೆಡಿ.
ಚಪ್ಪಾಳೆ ವಿಸಿಲ್ಸ್. ಏನ್ ಸಖತ್ತಾಗಿ ಮಾಡಿದ್ದಾರೆ ಧ್ರುವ ಸರ್ ಅವರು ಹಾಗೂ ರೇಷ್ಮಾ ಅವರು. ಸೂಪರ್ ಸೂಪರ್. ಈಗ ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಷಯ, ಈ ಹಾಡಿನ ಹುಕ್ ಮೂಮೆಂಟು ಪ್ರೇಮ್ ಸರ್ ಮಾಡ್ತಾರೆ ನನಗೋಸ್ಕರ. ಪ್ರೇಮ್ ಸರ್, ಧ್ರುವ ಸರ್, ಅದನ್ನೇ ಮಾಡಿಸಿ, ಅದು ಮಾಡಿಸಿ ಸರ್, ಮಾಡಿಸಿ ಸರ್, ಮಾಡಿಸಿ ಸರ್. ಹಾಂ ಯಾಕೆ ಇಲ್ಲಿ ಬಂದಿದ್ದೀರ? ಏ ಲಕ್ಷ್ಮಿ ಸ್ಟೇಜ್ ಮೇಲೆ ಗಲ್ಲಿಲಿ ಯಾರು ಇಲ್ಲ ಬತಿಯ. ತುಂಬಾ ಪೋಲಿಯಪ್ಪ ಇವರು. ಓಕೆ, ಈಗ ಐ ಥಿಂಕ್ ನಮ್ಮ ಸರ್ ಬನ್ನಿ ಸರ್, ನಾನು ಹಿಂಸೆ ಹಾಕಲ್ಲ, ಬನ್ನಿ ಸರ್. ಅಲ್ಲ ಸ್ಟೆಪ್ ಬರಲ್ಲ, ಸ್ಟೆಪ್ ಹಾಕಲ್ಲ. ಹೌದು, ಇಲ್ಲ ಕರೆಯಲ್ಲ. ಈಗ ನಮಗೆ ಕೇಳಬೇಕಾಗಿರುವಂಥ ಅಲ್ಪ ಸ್ವಲ್ಪ ಇನ್ಫಾರ್ಮೇಷನ್ ಪ್ರಶ್ನೆಗಳನ್ನ ನಾವು ಕೇಳಿದ್ದೀವಿ. ಇವತ್ತು ಇಲ್ಲಿ ಎಷ್ಟು ಜನ ಮಾಧ್ಯಮದವ್ರು ಸೇರಿದ್ದಾರೆ. ಮೇಡಮ್ ಸರ್, ನಿಮ್ಗೆ ಏನೇ ಪ್ರಶ್ನೆಗಳಿದ್ದಲ್ಲಿ ನೀವು ಕೇಳಬಹುದು, ಮೈಕ್ಗಳು ಬರುತ್ತೆ. ಏಕೆಂದ್ರೆ ಆರ್ಕೆಸ್ಟ್ರಾ ಆಗಿರ್ಬೋದು, ಅದಾದ್ಮೇಲೆ ಮೀಕಾ ಸಿಂಗ್ ಅವರು ಹಾಡಿದ್ದಾಗಿರ್ಬೋದು, ಶಿವಮಣಿ ಅವರ ಡ್ರಮ್ಸ್ ಆಗಿರ್ಬೋದು, ಈಗ ಈ ಹಂತಕ್ಕೆ ಬಂದರು. ಸರ್, ಇದು ಫಸ್ಟ್ ನಾವು ಕಂಪೋಸಿಂಗ್ ಆದಮೇಲೆ ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ. ಕಂಪೋಸಿಂಗ್ ಆ್ಯಕ್ಚುಲಿ ನೀವು ಹೇಳಿದ್ದು ಬೆಂಗಳೂರಿಂದ ಮೈಸೂರಲ್ಲಿ ಮಾಡಿದ್ವಿ. ಮೈಸೂರಿಂದ ಪ್ರೋಗ್ರಾಮಿಂಗ್ ಚೆನ್ನೈ, ಹೈದರಾಬಾದ್, ಬಾಂಬೆನಲ್ಲಾಯಿತು. ಪ್ರೋಗ್ರಾಮಿಂಗ್ ಆದಮೇಲೆ ಫಾರ್ ದ ಆಲ್ ಆರ್ಕೆಸ್ಟ್ರಲ್ ಲೈವ್ ಮಿಕ್ಸು ಇವೆಂಟ್ ಟು ಯುರೋಪ್, ಅಲ್ಲಿ ಬುಡಾಪೆಸ್ಟ್ ಆರ್ಕೆಸ್ಟ್ರಾ ಜೊತೆ ಕೆಲಸ ಮಾಡಿದ್ವಿ. ಸೊ ಅದಾದಮೇಲೆ ಇದರದ್ದು ಲೈವ್ ಡ್ರಮ್ ಮಿಕ್ಸಿಂಗ್ ಎಲ್ಲನೂ YRF ಸ್ಟುಡಿಯೋನಲ್ಲಿ ಮಾಡಿದ್ವಿ. ಶಿವಮಣಿ ಅವರು ಹಾಗೂ ತೌಫಿಕ್ ಖುರೇಶಿ ಅವ್ರ ಜೊತೆ ಕೆಲಸ ಮಾಡಿದ್ವಿ. ಅದಷ್ಟು ಆದಮೇಲೆ ನವೀನ್ ಅವರು ಫ್ಲೂಟ್ ಬಾಂಬೆನಲ್ಲಿ ಮಿಕ್ಸ್ ಮಾಡಿದ್ವಿ. ಆ್ಯಂಡ್ ಚೆನ್ನೈಯಲ್ಲಿ ಅಮಲ್ ರಾಜ್ ಅಂತ ಒಬ್ಬರ ಹತ್ರ ಫುಲ್ ಗಿಟಾರ್ ಸೆಕ್ಷನ್ಸು ಅದು ಎಲ್ಲ ರೆಕಾರ್ಡ್ ಮಾಡಿದ್ವಿ. ಅದೆಲ್ಲ ಆದಮೇಲೆ ಫೈನಲ್ ಮಿಕ್ಸು ಸ್ಟೆಮ್ಸೇ ನಮಗೊಂದು 700-800 ಟ್ರ್ಯಾಕ್ಸ್ ಇತ್ತು. ಅದರೆಲ್ಲ ಪ್ರೀ ಮಿಕ್ಸ್ ಮಾಡೋಕ್ಕೆ ಚೆನ್ನೈಯಲ್ಲಿ ಸೆಲ್ವಮ್ ಅಂತ ಒಬ್ಬರ ಹತ್ರ ತುಂಬ, ಅದಕ್ಕೆ ಒಂದೊಂದು ಸಾಂಗ್ ಮಿನಿಮಮ್ 15 ಡೇಸ್ ಪ್ರೀ ಮಿಕ್ಸ್ಗೆ ಹಿಡಿತದೆ, ಅಷ್ಟು ಟ್ರ್ಯಾಕ್ಸ್ ಇದೆ. ಸೊ ಅದನ್ನು ರೆಡಿ ಮಾಡಿ ಅಲ್ಲಿಂದ ಅದನ್ನೆಲ್ಲ ಒಂದು 120 ಟ್ರ್ಯಾಕ್ಸ್ ತೊಗೊಂಡು ಇವೆಂಟು ಬಾಂಬೆ ಎರಿಕ್ ಪಿಳ್ಳೈ ಅವರು ಅದನ್ನು ಫೈನಲ್ ಮಿಕ್ಸ್ ಆ್ಯಂಡ್ ಮಾಸ್ಟರ್ ಮಾಡಿದ್ರು ಸರ್. ಇದಾಗಿ ಮತ್ತೆ ಎಂಪೈರ್ ಸ್ಟುಡಿಯೋ ಬಾಂಬೆನಲ್ಲಿ ಇದು DTS ಮಿಕ್ಸ್ ಮಾಡಿದ್ರು. ಈ ಜರ್ನಿ, ಮ್ಯೂಸಿಕ್ ಜರ್ನಿ ಇದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದ್ರದ್ದು ಕೇಳಿದ್ದು. ಈ ಸಾಂಗ್ಗೆ ಸ್ಫೂರ್ತಿ ಏನು, ಹೇಗೆ ಉಟ್ಕೊಳ್ತೀವಿ ಹಾಡು, ಆಮೇಲೆ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತಾರೆ, ಯಾವಾಗ ಶೂಟಿಂಗ್ ಮಾಡೋದು ಅಂತೇಳಿ? ಈ ಸ್ಫೂರ್ತಿ ಏನಿಲ್ಲ, ಸ್ಫೂರ್ತಿ ಬಂದ್ಬಿಟ್ಟು ಯಾರಾದ್ರೂ ಏನೋ ತೊಂದರೆ ಕೊಟ್ಟರೆ, ಏನೋ ಪ್ರಾಬ್ಲಮ್ ಮಾಡಿದ್ರೆ ಸೆಟ್ ಆಗಲ್ಲ ಹೋಗ ನಂಗೆ ನಿಗೋದು ಸಿಕ್ಕಾಪಟ್ಟೆ. ನಾನು ಹುಟ್ಟುತ್ತಾಗಿಂದ ಇಲ್ಲಿವರೆಗೂ ಸೋಮನಿ ಜನ ಬಂದು ಹೋಗ್ತಾರೆ. ಸೊ ಅದಕ್ಕೆ ಸೆಟ್ ಆಗಲ್ಲ ಹೋಗ ನನಗೆ ನಿನ್ಗೆ ಅಂತ ಹೇಳ್ಕೊಂಡು ಹೋಯ್ತಾ ಇರಬೇಕು, ಬಿಟ್ರೆ ದ್ವೇಷ ಮಾಡಬಾರ್ದು ಅಷ್ಟೇ. ಬಿಟ್ರೆ ಯಾರು ಪರ್ಟಿಕ್ಯುಲರ್ ಇವ್ರು ಯಾವ್ರೆ ಅಂತೇನಿಲ್ಲ. ಈಗ ನನಗೂ ನಿಮಗೂ ಸೆಟ್ಟೇ ಆಗಲ್ಲ. ಅವಾಗಲೇ ಒಂದು ಕ್ವಶನ್ ಕೇಳಿದೆ ಜಗಣ ಅಲ್ವಾ, ಆ ಥರ. ಅದರಲ್ಲಿ ಹಳ್ಳಿ ನಮ್ಮ ಸೊಗಡಿನ ಪದಗಳನ್ನೆಲ್ಲ ಬಳಕೆ ಮಾಡಿದ್ದೀರಿ, ಅದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನಿಮ್ಗೆ. ಆಲ್ವೇಸ್ ನಾನು ಸಮಥಿಂಗ್ ಇದನ್ನು ಬರ್ದೇನೆ. ಓಯ್ ಓಯ್ ಲಕ್ಷ್ಮಿ, ಗಲ್ಲಿಲಿ ಯಾರು ಇಲ್ಲ ಬತ್ತಿಯ, ಗುಟ್ಟಾಗಿ ಬತ್ತಿಯ, ಮಮ್ಮಿ ಡ್ಯಾಡಿ ಆಟ ಆಡೋಣ ಅಲ್ಲಿ ಬತ್ತಿಯ. ರೆಗ್ಯುಲರ್ ಪದ ಅದು. ಯಾರೋ ಹುಡುಗರುಗಳಿಗೆ, ನಮ್ಮ ಯಂಗ್ಸ್ಟರ್ಸ್ ಹುಡುಗರುಗಳು ಆಲ್ಮೋಸ್ಟ್ ಅಲ್ಲಿ ಹಂಗೆ ಮಾತಾಡೋದು. ಅದನ್ನ ತೆಗೆದು ಕಟ್ ಅಂಡ್ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ನಾನೇನು ಕ್ರಿಯೇಟ್ ಮಾಡಿಲ್ಲ ಬಸ್. ಆರು ಮಾತಾಡೋ ಪದಗಳನ್ನ ಕಿತ್ತು ಜೋಡಿಸ್ಕೊಂಡಿದ್ದೀನಿ ಅಷ್ಟೇ. ಸಾಂಗ್ ಆಯ್ತು, ಕ್ಯಾಚ್ ಆಗುತ್ತೆ ಎಲ್ಲ. ಹೌದು. ಇದು ಯಾವಾಗ ಶೂಟಿಂಗ್ ಮಾಡ್ತೀವಿ ಈ ಸಾಂಗ್? ಈ ಸಾಂಗ್ ಬಂದು ಹಂಸರಾಮಲ್ಲಿ ಮಾಡ್ತಿದ್ವಿ. ಕರೆಕ್ಟಾ ಇಂಗ್ಲೀಷು ಮಗ? ಅನ್ನೋಮ್ಮ ಕರೆಕ್ಟ್, ನಾನು ಇಂಗ್ಲೀಷ್ ಕರೆಕ್ಟ್. ಅದೇನಾ ಮಗನ? ಓಕೆ, ಅದೇ ಕರೆಕ್ಟ್. ಆಮೇಲೆ ನಾನು ಏನೋ ಕೇಳ್ಬಿಡ್ತೀನಿ ಜಗಣ. ಓಕೆ, ಸೊ ಹಂಸರಾಮಲ್ಲಿ ಶೂಟ್ ಮಾಡ್ತಿದ್ವಿ. ಈ ಏಪ್ರಿಲ್ ತಿಂಗಳಲ್ಲಿ ಶೂಟಿಂಗ್ ಹೋಗ್ತಿದ್ವಿ. ಡೆಡ್ಲೈನು ಜಗಣ ಇದು ಬಂದ್ಬಿಟ್ಟು ಐ ಥಿಂಕ್ 17 ಮ್ಯಾಕ್ಸಿಮಮ್ 20th ಒಳಗಡೆ. ಯಾವುದು ಈ ನಮ್ಮ ಕಮಿಂಗ್ ಏಪ್ರಿಲ್ 20th ಒಳಗಡೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಅಂದರೆ, ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡ್ತಾರೆ, 20ನೇ ತಾರೀಕು ಒಳಗಡೆ, ಏಪ್ರಿಲ್ 20th ಒಳಗಡೆ ಆನಂದ್ ಆಡಿಯೋ ಕಳಿಸ್ಬೋದು, KVN ಸಂಸ್ಥೆ ಕಳಿಸ್ಬೋದು, ನನಗೂ ಕಳಿಸ್ಬೋದು. ಸೊ ಕಳಿಸಿದ್ರೆ ಅದನ್ನು ಇದನ್ನು ಮಾಡಿ ಬೆಸ್ಟ್ ಯಾವುದಿದೆ, ಬೆಸ್ಟ್ ಯಾವ ಮೂಮೆಂಟ್ ಇದೆ ಅದನ್ನು ಪಿಕ್ ಮಾಡಿ ನಾನು ಮಾಸ್ಟರ್ ಆಗಲಿ ಸೊ ಡಿಸ್ಕಸ್ ಮಾಡಿ ಅದನ್ನು ತಗೊಂಡು ಸೇಮ್ ಹೀರೋಯಿನ್ಗೆ ಅದನ್ನೇ ಮಾಡಿಸ್ತೀವಿ. ಸಿನಿಮಾದಲ್ಲಿ ಅದನ್ನೇ ಯೂಸ್ ಮಾಡ್ತೀವಿ. ಸೊ ಅದನ್ನ ಯಾರು ಮಾಡಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ತಿರ್ಗಿ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ಬೆಸ್ಟ್ ನಮ್ಗೆ ಈ ಮೂಮೆಂಟ್ನ ನಿಮ್ಮದೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅವ್ರನ್ನ ಆನರ್ ಮಾಡ್ತೀವಿ ಸ್ಟೇಜ್ನಲ್ಲಿ. ಸೊ ಬೆಸ್ಟ್ ಇದು ಅಂತ ನನ್ನ ಒಂದು ಅನಿಸಿಕೆ ಮತ್ತು ಭಾವನೆ ಕೂಡ. ಶ್ರಾವಣನ ಐಡಿಯಾ ಚೆನ್ನಾಗಿತ್ತು, ಅಡಾಪ್ಟ್ ಮಾಡಿದ್ದೀವಿ.
ನೆಕ್ಸ್ಟ್ ಅಲ್ಲಿ ಮೈಕ್ ತಗೊಳ್ಳಿ ಮ್ಯಾಮ್, ಮೈಕ್ ತಗೊಳ್ಳಿ. ಈ ಹಾಡಿಗೆ ಆಲ್ರೆಡಿ ರೆಡಿ ಆಗಿದ್ಯಾ ಅಥವಾ ಹುಕ್ ಮೂಮೆಂಟ್ ಕಲ್ಸೋದನ್ನ ಸ್ವಲ್ಪ ಏನಾದ್ರು ಆಡ್ ಮಾಡ್ತೀರಾ ಅಥವಾ ಪೂರ್ತಿ ಮಾಡ್ಕೊತೀರಾ? ಇಲ್ಲ ಮಗ, ಯಾವ್ದು ಹುಕ್ ಮೂಮೆಂಟ್ ಯಾವ್ದು ಬೆಸ್ಟ್ ಬರುತ್ತೆ ಇವಾಗ ಮಾಡ್ತಾ ಇದೀವಿ. ಈ ರಾಹುಲ್ ಮಾಸ್ಟರ್ ಎಲ್ಲ ಮಾಡಿದ್ದಾರೆ, ಒಂದಷ್ಟು ಮಾಡಿದೀವಿ. ಸುಮಾರು ಧ್ರುವರಾಗ್ಲಿ ರಿಷ್ಮಾಗ್ಲಿ ಅದನ್ನ ಮೇಲೆ ನನಗೆ ಕಂಪೋಸಿಂಗ್ ಇದಾಗಿದೆ, ಪ್ರಾಕ್ಟೀಸ್ ಮಾಡಿದ್ದಾರೆ. ಇದು ಬೆಸ್ಟ್ ಮೂಮೆಂಟು ನಾವೇನು ಮಾಡ್ಬಿಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಮತ್ತೆ ಚೇಂಜ್ ಮಾಡ್ತೀವಿ, ಇವಾಗ ಚೆನ್ನಾಗಿರ್ತದೆ ನಾಳೆ ಚೇಂಜ್ ಮಾಡ್ತಾನೆ ಇರ್ತೀವಿ ನಾವು. ಯಾವುದು ಪರ್ಟಿಕ್ಯುಲರ್ ಆಗಿ ನಮ್ಮ ಮ್ಯೂಸಿಕ್ ಅಷ್ಟೇ, ಇಲ್ಲೇ ಇದಾವೆ ಕೇಳಿ ನಮ್ಮ ಹೀರೋ. ಸೊ ಮ್ಯೂಸಿಕ್ಕು ಅಷ್ಟೇ, ಇವತ್ತು ಬೆಳಿಗ್ಗೆ ಮಾಡ್ಬಿಟ್ಟಿರ್ತೀವಿ, ನಾಳೆ ಹೋಗಿ ಏನೋ ಒಂದು ಚೇಂಜ್ ಮಾಡ್ತೀವಿ, ಇಲ್ಲ ರಾತ್ರಿ ಮಲಗಿದಾಗ ಕಾಲ್ ಮಾಡ್ತೀನಿ ಮಗನೇ ಅದೊಂದೇನೋ ಕಿತ್ತಾಕ್ಬಿಡೋ ಬಡಗಣ ಅಂತ. ಹೆಂಗೆ ನಮ್ಮದು ಬೆಸ್ಟ್ ಯಾವುದು ಕೊಡ್ತಾರೆ ಅದನ್ನ ಯೂಸ್ ಮಾಡಿ ಸೊ ಅವ್ರಿಗೆ ಆನರ್ ಮಾಡ್ತೀವಿ. ಅರ್ಜುನ್ ಸರ್, ನೀವು ಹೇಳ್ತಾ ಇದ್ರಿ ಸೆಟ್ ಆಗಲ್ಲ ಹೋಗಿ ನಂಗೂ ನೀವು ಅಂತ ಅನುಶ್ರೀ ಅವ್ರಿಗೆ. ಮತ್ತೆ ನಿಮ್ಮ ಟಿ ಶರ್ಟ್ ಮೇಲೆ 2 ಲೇಯರ್ ಲವ್ ಸಿಂಬಲ್ ಇದೆ, ಒಂದು ನಿಮ್ಮ ಹೆಂಡತಿ ಮತ್ತೆ ಇನ್ನೊಂದು ಅನುಶ್ರೀ ಅವ್ರಗ ಅಂತ. ಅಂತ ಮೇಡಮ್ ಇದಕ್ಕೂ ಕೇಳಿಗೆ ಏನು ಮೇಡಮ್ ಸಂಬಂಧ? ನನ್ನನ್ನೇ ಕೇಳಿ ಮಾಡ್ತಾ ಇದ್ದೀರಲ್ಲ ಮೇಡಮ್. ಈಗ ನಮ್ಮ ಮನೆಗೆ ಹೋದರೆ ಚೇಂಜ್ ಮಾಡ್ತೀನಿ ಮೇಡಮ್ ಲಿರಿಕ್ಕು. ಈ ಕಡೆ ಇದು ನಮ್ಮ ಮನೆ ಅನ್ಕೊಳ್ಳಿ, ಅಲ್ಲ ಇದು ಅನುಶ್ರೀ ಅವರು. ಇಲ್ಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಅಂತೀನಿ, ಹಿಂಗೆ ಮನೆಗೆ ಹೋಗಿದ ತಕ್ಷಣ ಸೆಟ್ ಆಗುತ್ತೆ ಬಾರೆ ನಂಗು ನಿಂಗು ಅಂತ ಚೇಂಜ್ ಮಾಡ್ತೀನಿ ಮೇಡಮ್ ಅಷ್ಟೇ. ಸರ್, ಈಗ ಈ ಸಾಂಗ್ಗೆ ರುವಾರಿನೇ ನೀವಿಬ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಇಲ್ಲಿ, ಪ್ರೇಮ್ ಸರ್ರು ಮತ್ತೆ ಅರ್ಜುನ್ ಸರ್ರು. ಸೊ ಅರ್ಜುನ್ ಸರ್ ಏನೋ ಅನುಶ್ರೀ ಅವ್ರಿಗೆ ಹೇಳಿದ್ರು ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗು ಅಂತ. ಪ್ರೇಮ್ ಅವರು ಹೇಳೋದಾದ್ರೆ ಯಾವ ನಟಿಗೂ ಮತ್ತೆ ನಿಮಗೂ ಸೆಟ್ ಆಗಿಲ್ಲ, ಸೆಟ್ ಆಗದೆ ಇರೋದಕ್ಕೆ ಈ ಥರ ಒಂದು ಸಾಂಗ್ ಲಿರಿಕ್ ಬಂತ, ಸಾಹಿತ್ಯ ಬಂತ ಅಂತ ನಿಮ್ಮಲ್ಲಿ. ಆ ನಟಿ ಯಾರು ಅಂತ ಸರ್? ಮಗ ನಿನ್ ಮಗ ತೋರಿಸ್ಲಾ? ಏನೋ ಒಂದು ಕಾಂಟ್ರವರ್ಸಿ ಮಾಡ್ಬೇಕಲ್ಲ ನೀನು. ಕಾಂಟ್ರವರ್ಸಿ ಅಲ್ಲ ಸರ್, ನೀವೇ ರುವಾರಿಗಳು, ನಿಮ್ಮ ಅನುಭವ ಇಲ್ಲಿ ಬರ್ದಿರ್ತೀರಾ. ಕಾಂಟ್ರವರ್ಸಿ ಅಲ್ಲ ಸರ್, ಜಸ್ಟ್ ಫಾರ್ ಫನ್. ಸೆಟ್ ಆಗಲ್ಲ ಅನ್ನೋದು ಪದ ಇದೆ ನಮಗನೆ, ಅದು ಯಾರಿಗಾದ್ರೂ ಕೇಳು ನೀನು, ಪ್ರತಿಯೊಬ್ಬನಿಗೂ ಗೊತ್ತು, ಪ್ರತಿಯೊಬ್ಬನಿಗೂ. ಯಾರು ನಿಮ್ಗೆ ಸಾಮಾನ್ಯವಾಗಿ ನಾವು ಮೊನ್ನೆ ಮಿಕ್ಸ್ ಮಾಡ್ತಿದ್ದೀವಿ, ಆ ಸಾಂಗ್ ನೋಡ್ಬಿಟ್ಟು ಬಾಂಬೆ ಹೇಳ್ತಾರೆ ವಾಟ್ ಎ ಬ್ಯೂಟಿಫುಲ್, ವಾಟ್ ಇಸ್ ದಿಸ್, ಕ್ಯಾ ಸೆಟ್ ಆಗಲ್ಲ, ಓ ತೇರಾ ಮೇರಾ ಹಂಗಿದ್, ಓ ಯಾ ನೈಸ್ ಮ್ಯಾನ್ ಸೂಪರ್ ಅಂತ. ನಿಂಗೆ ಸೆಟ್ ಆಗಲ್ಲ ಅನ್ನೋದು ಇದೆಯಲ್ಲ ಎಲ್ಲರಿಗೂ ಗೊತ್ತು ಮಗ. ಅವಾಗ ನಾನು ಹುಟ್ಟಿರೋ ಮಗುಗೆ ಒಂದು ಸ್ವಲ್ಪ ಗೊತ್ತಿರೋ ಆ ಮಗುವಿಂದ ಹಿಡಿದು ಕೊನೆ ಸಾಯೋವರೆಗೂ ಗೊತ್ತು. ಲಾಸ್ಟಲ್ಲಿ ಸಾಯುವಾಗ ಬಾಯಿಗೆ ನೀರು ಬಿಡ್ಬೇಕಾದ್ರೂ ಯಾರೋ ನೋಡ್ತಾ ಇದ್ರೆ ಮಾತು ಬಂದಿಲ್ಲ ಅಂದ್ರೆ ಕಣ್ಣಲ್ಲಿ ಹೇಳ್ತಾ ಇರ್ತಾನೆ ನಂಗೂ ನಿಂಗೂ ಸೆಟ್ ಆಗಿಲ್ವಲ್ಲ ಇಷ್ಟು ದಿವಸ ಅಂತ. ಹಿಂಗೆ ಅದು ಸೆಟ್ ಆಗಲ್ಲ ಪದ ವಾಡಿಕೆ ಪದ, ಸೊ ಈಸಿ ಪದ ಅಲ್ವಾ ಸರ್? ನೋಡಿ ಸಾರ್ ಸಿನಿಮಾಗೆ ಅಸೆಟ್ ಆಗೋದ್ರಿಂದ ಏನಕ್ಕೆ ಗೊತ್ತಾ, ಇದು ಸಾಂಗ್ ಸಿನಿಮಾಗೆ ಈ ಸೆಟ್ ಆಗಲ್ಲ ಅನ್ನೋದು ಸಾಂಗ್ ಅಸೆಟ್ ಆಗತ್ತೆ. ನಾವು ಕಂಪೋಸ್ ಮಾಡಿದ್ರೆ ಕಂಪೋಸ್ ಮಾಡಿದ ತಕ್ಷಣ ಅರ್ಜುನ್ ನನ್ಗೆ ಅದೇ ಹೇಳ್ದ, ಸರ್ ಇದು ಇಟ್ಟೆ ಬಿಡಿ ಸರ್ ಅಂತ. ಅದಾದ್ಮೇಲೆ KVN ಸರ್ ಕೇಳಿದ್ರು, ಲವ್ ಸಾಂಗ್ ಏನ್ ಮಾಡಿದ್ರಿ ಹೆಂಗ್ ಮಾಡಿದಿರಿ ಅಂತ. ಬನ್ನಿ ಸರ್ ಕೇಳಿಸ್ತೀನಿ ಅಂತ ಮೈಸೂರಲ್ಲಿ ಕಂಪೋಸ್ ಮಾಡ್ತಿದ್ವಿ. ಮೈಸೂರಲ್ಲಿ ಯಾವ್ದೋ ರೆಸಾರ್ಟ್ ಅಲ್ಲಿ ಕೂತಿದ್ವಿ. ಅಲ್ಲಿ ಬಂದು KVN ಸರ್ ಕೇಳಿದ್ರು, ಏನ್ ಸಖತ್ತಾಗಿದೆ, ಸೆಟ್ ಆಗಲ್ಲ ಹೋಗಿ ಒಂದ್ಸರ್ ಕೇಳಿದ ತಕ್ಷಣ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಹಂಗೆ ಪ್ರತಿಯೊಬ್ರು ಕೇಳಿದ ತಕ್ಷಣ ಆಡ್ತಾರೆ ಅದನ್ನ. ಮೊನ್ನೆ ಒಂದು 20-25 ಸೆಕೆಂಡ್ ನಾವು ಬರೀ ಟೀಸರ್ ಬಿಟ್ವಿ, ಬರೀ 18 hours ಟ್ರೆಂಡಿಂಗ್ ಬಂದ್ಬಿಡ್ತದ್ದು. ನನಗೆ ಯಾವಾಗಲೇ ಗೊತ್ತಾಯ್ತು ಇದು ಎಲ್ಲರಿಗೂ ಸೆಟ್ ಆಗ್ತದೆ, ನನಗೂ ನಿನಗೂ ಸೆಟ್ ಆಗಲ್ಲ ಬಿಟ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಅಂತ ಅಲ್ವಾ? ಧ್ರುವ ಸರ್ ನೀವೇ ಹೇಳಿ. ಸಾರ್ ಕೊಡಿ ಮೈಕ್ ಸರ್ ನೀವ್ ಹೇಳಿ, ನಿಮ್ಗೂ ಯಾರಿಗೂ ಸೆಟ್ ಆಗಲ್ಲ ಅಂತ. ಮಗ ನನ್ಗೆ ಎಲ್ಲಾರು ಸೆಟ್ ಆಗ್ತಾರೆ ಮಗನೇ. ನಾನು ಯಾರೋ ಚಾಕು ಹಿಡ್ಕೊಂಡ್ ಚುಚ್ಚಾಕ್ ಬಂದ್ರು ಹೇಳ್ತೀನಿ, ಸೊ ಸೆಟ್ ಆಗಲ್ಲ ಹೋಗೋ ನಂಗೋ ನಿಂಗು ಅಂತ ಹೇಳಲ್ಲ, ಸೆಟ್ ಆಗ್ತಾರೆ ನಂಗೆ, ಎಲ್ಲ ಸೆಟ್ ಆಗ್ತಾರೆ. ಸರ್ ಎಲ್ಲ ಮುಗೀತು, ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಯ್ತು. ಇನ್ನೊಂದು ಸಾಂಗ್ ಇದೆ, ಏಪ್ರಿಲ್ಗೆ ಸಾಂಗ್ ಶೂಟ್ ಮಾಡ್ತಿದ್ವಿ. ಸೊ ಮುಗೀತು, ಡಬ್ಬಿಂಗು ಆಯ್ತು, ಎಲ್ಲರೂ ಡಬ್ಬಿಂಗು ಮಾಡ್ಬಿಟ್ರು. ಆಲ್ಮೋಸ್ಟ್ ರವಿ ಸರ್ ಮಾಡಿದ್ರು, ಧ್ರುವರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಎಲ್ಲ ಆಲ್ ಡಬ್ಬಿಂಗ್ ಕಂಪ್ಲೀಟೆಡ್. ಇನ್ನು ಹಿಂದಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದು ಸಂಜಯ್ ದತ್ ಅವರು ಶೂಟಿಂಗ್ ಬಿಸಿ ಇರೋದ್ರಿಂದ ಅದೊಂದು ಇಲ್ಲ, ಮಿಕ್ಕಿದೆಲ್ಲ ಹಿಂದಿನೂ ನಡೀತಾ ಇದೆ. ಆಗಸ್ಟ್ ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತದೆ. ಸೊ ಏಪ್ರಿಲ್ ಮಧ್ಯ ಮಿಡ್ಡಲ್ಲಿ ನಾನು ಡೇಟ್ ಅನೌನ್ಸ್ ಮಾಡ್ತೀನಿ ಸರ್, ಯಾವಾಗ ಅಂತ. ಏಪ್ರಿಲ್ ಮಧ್ಯ ಟೀಸರ್ ಲಾಂಚ್ ಮಾಡ್ತೀವಿ ಮುಂಬೈಲಿ, ಆ್ಯಂಡ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಸರ್, ಟೀಸರ್ ಡೇಟ್ ಹಾಕ್ತೀನಿ ಸರ್ ಯಾವಾಗ ರಿಲೀಸ್ ಅಂತ. ಆಗಸ್ಟಿಗೆ ಬರುತ್ತೆ. ನಾವು ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿಯಾಗಿ ಎಲ್ಲ ಹೋಗ್ತೀವಿ ಸರ್. ನೆಕ್ಸ್ಟ್ ಪ್ರಶ್ನೆ ಯಾರಾದರೂ ಇದ್ದೀರಾ ಸರ್? ಇಲ್ಲಿ ಕೊಡಿ. ಸರ್ ವರ್ಲ್ಡ್ ಡ್ಯಾನ್ಸರ್ ಸರ್, ನಮ್ಗೆ ಗೊತ್ತಾಗಲಿಲ್ಲ, ಈಗ ನೀವು ಹೇಳಿದ್ರಿ. ಬೇಕಾದ್ರೆ ಅವತ್ತೇ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಯಾರು ಬೆಸ್ಟ್ ನಮ್ಮ ಸಾಂಗಿಗೆ ಇದನ್ನು ಮಾಡಿದ್ದಾರೆ, ಸೊ ಅದನ್ನು ನಾವಲ್ಲಿ ಎಸ್ ಆಲ್ವೇಸ್ ಸರ್ ಪ್ಲೀಸ್, ನಿಮ್ಮ ಸಜೆಷನ್ಸ್ ಗುಡ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವತ್ತೇ ಮಾಡೋಣ ಬಿಡಿ ಸರ್. ಅವತ್ತೇ ಯಾರು ಬೆಸ್ಟ್ ಅದನ್ನು
ರೀಲ್ಸ್ ಮಾಡಿದ್ದಾರೆ, ಅದನ್ನ ಯಾರು ಬೆಸ್ಟ್ ಪಿಕ್ ಮಾಡ್ತೀವಿ, ಅದನ್ನ 29th ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ತೀವಿ. ಸ್ಟೇಜ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಹೀರೋ ಕೈಲಿ ಅವ್ರಿಗೆ ಆನರ್ ಮಾಡಿಸ್ತೀನಿ ಸರ್, ಖಂಡಿತವಾಗ್ಲು. KVN ಸಂಸ್ಥೆಯವರು ಕರೆದು, KVN ವೆಂಕಟ್ ಸರ್ ಕರೆದು ಆನರ್ ಮಾಡಿಸ್ತೀನಿ ಸರ್. ಸಾರಿ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿದ್ದ ಐಡಿಯಾ ತುಂಬ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿ. ನೆಕ್ಸ್ಟ್ ಮುಗಿತಾ ಕ್ವೆಶ್ಚನ್ ಇದೆಯಾ? ಮಗನೇ ಇಲ್ಲ ಎಲ್ಲ ಮುಗೀತು, ಕಂಪ್ಲೀಟ್ ಆಯಿತು, ಇಲ್ಲ ಮುಗೀತು. ಆ್ಯಂಡ್ ಇಲ್ಲ ಸುಮ್ಮನೆ ಕೆಲವು ಇದು ಹೋಗ್ತಿರ್ತವೆ, ಯಾರ್ಯಾರೋ ಸುಮ್ಮನೆ ಹೇಳ್ತಿರ್ತಾರೆ. ಆ್ಯಂಡ್ ಅಣ್ಣ ಆರಾಮಾಗಿ ಒಳ್ಳೆ ಇವಾಗೆಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದು ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕಾಲ್ ಮಾಡ್ತಿರ್ತೀನಿ, ಮಾತಾಡ್ತಿರ್ತೀನಿ. ಏನು ನನಗೇನು ಗೊತ್ತಿಲ್ಲಪ್ಪ. ಹೌದು ವಿಲನ್ ಗೊತ್ತು. ಹಾಂ ಕೊಡೋ ಮೈಕು, ಲೋ ಅಣ್ಣ ಯಾಕರ್ಲ, ಲೇ ಯಾರು ಬಂದ ಮೈಕ್ ಕೊಡೋಲ್ಲ ಯಾಕರ್ಲ. ಸರ್ ಕೇಳಿನಲ್ಲಿ ದಿ ವಿಲನ್ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅಂದರೆ ದಿ ವಿಲನ್ ಸಿನಿಮಾದಲ್ಲಿ ಶಿವಣ್ಣ ಮತ್ತು ಸುದೀಪ್ ಆ್ಯಕ್ಟ್ ಮಾಡಿದ್ರು. ಸೊ ಅವ್ರು ಕೇಳಿನಲ್ಲಿ ಇದ್ದಾರೆ ಅಂದರೆ ವಿಲನ್ 2 ಆಗೋಗ್ಬಿಡುತ್ತೆ. ಸೊ ಅವರಿಬ್ರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಒಂದು ವಿಷಯ ಇದೆ. ಇಲ್ಲಪ್ಪ ನನಗೇನು ಗೊತ್ತೇ ಇಲ್ಲ, ನನಗೆ ಇದು ಹೊಸ ಐಡಿಯಾ. ಇದು KVN ಪ್ರೊಡಕ್ಷನ್ ಇರುತ್ತೆ. ಮಗ ಎಲ್ಲಿ ಸುಪ್ರೀತ್ ಅವರು ಮಗನೇ ನಿಂಗೆ ಗೊತ್ತಾ? ಅಲ್ಲ ನಂಗೆ ಗೊತ್ತಿರ್ತದೆ, ಕಾಸು ಕೊಟ್ಟಿಟ್ಟಿದ್ದೆ ಹೆಂಗೆ ನೀನಂತ. ಓಕೆ ಇಲ್ಲ ಮಗನೇ, ನನಗೂ ಗೊತ್ತಿಲ್ಲ. ಓಕೆ ಅಮ್ಮ ಮೈಕ್ ಕೊಡ್ರಲ್ಲಿ ಮಕ್ಕಳ ಪ್ಲೀಸ್. ಯಾಕೆ ಒಂದೇ ಮೈಕ್ ಏನ್ರು? ಈ ಕಡೆ ಒಂದೆರಡು, ಆ ಕಡೆ ಒಂದೆರಡು ಕೊಡ್ರಲ್ಲ ಮೈಕ್. ಯಾಕ ಇದು ಅಮ್ಮ ಕೀರ್ತಿ ಪಾಟೀಲ್ ಮಾತಾಡ್ತಿರೋದು. ಯಾವಾಗಲೂ ಅಪ್ಡೇಟೆಡ್ ವರ್ಷನ್ ಅಲ್ಲಿ ನೀವು ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ, ಅದೇ ರೀತಿ ಕಥಾ ಹಂದರ ಕೂಡ ಇರುವಂತದ್ದು. ನಿಮ್ಮ ರೆಟ್ರೋ ಸ್ಟೈಲ್ ಸಿನಿಮಾದಲ್ಲಿ ಈಗಿನ ಜೆನ್ಸಿ ಲವ್ ಏನಾದ್ರು ತೋರಿಸಿದೀರಾ ಅಂತ? ಅಂದ್ರೆ ಜೆನ್ಸಿ ಅಂದ್ರೆ ನಾನು ಕನ್ನಡ ಕೇಳ ಮಗ, ಈಗಿನ ಕಾಲಘಟ್ಟದ ಲವ್ ಸ್ಟೋರಿ ಸರ್, ಜೆನ್ಸಿ. ಓಕೆ 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 ನನ್ಗೆ ಅದು ಇಂಗ್ಲೀಷ್ ಅರ್ಥ ಆಗಲ್ಲ, ಸಾರಿ ಕಂದ ಬೇಜಾರು ಮಾಡ್ಕೊಬೇಡ ಹೇಳಿದೆ ಅಂತ. ಅಲ್ಲಲ್ಲ ನಾನು ಹಂಗೇನೆ, ನಾನು ಮಾತಾಡ್ದಾನೆ ಲವ್ ಮಾಡಲ್ಲ. ಸೊ ನನ್ಗೆ ಸಡನ್ ಕೆಲವು ಪದಗಳು ಅರ್ಥ ಆಗಲ್ಲ, ಕೆಲವು ಪದಗಳು ನನಗೆ ಅರ್ಥ ಆಗಲ್ಲ. ಇಂಗ್ಲೀಷು ಅರ್ಥ ಆಗುತ್ತೆ, ನಾನು ಮಾತಾಡ್ತೀನಿ, ಆರ್ಟಿಸ್ಟ್ಗಳು ಹೋಗ್ತೀನಿ, ಇಂಡಿಯಾ ಸುತ್ತಾ ಇದ್ದೀನಿ, ನನಗೆ ಅರ್ಥ ಆಗುತ್ತೆ. ಬಟ್ ತುಂಬ ಕೆಲವು ರಿಸ್ಕ್ ಪದಗಳು ಅರ್ಥ ಆಗಲ್ಲ ಮಗ. ಸುಮ್ಮನೆ ನಾನೇನೋ ಮಾತಾಡಿ ಯಾಕೆ ಬೇಕು? ಓಕೆ ಮಗನೇ ಏನು ಆ ಥರದ್ದೇನಿಲ್ಲ. ನನಗೆ 1970s 80s ಅಂಡರಲ್ಲಿ ನಡೆಯೋ ಒಂದು ರಿಯಲ್ ಸ್ಟೋರಿ ಇದು. ಅದನ್ನ ಇಟ್ಕೊಂಡು ಮಾಡಿದ್ದೀನಿ ಕಂದ. ನಾಟ್ಲಿಕ್ಕೆ ಪಬ್ಬು ಪೆಪ್ಪಿ ಆ ಥರದ್ದು ಯಾವುದಿಲ್ಲ. ಎಮೋಷನ್ಸ್ ನೀವು ಸಿನಿಮಾ ನೋಡಿದಾಗ ತುಂಬ ಎಮೋಷನ್ ಕನೆಕ್ಟ್ ಆಗ್ತೀರಾ, ಅದೊಂದು ಗೊತ್ತು ಮಗನೇ ನನಗೆ. ಅದೊಂದು ಟ್ರೈ ಮಾಡಿದ್ದೀನಿ ಮಕ್ಕಳ. ಈ ಹೊಸ ಎಕ್ಸ್ಪೆರಿಮೆಂಟ್ ಯಾವಾಗ ನೋಡ್ಬೋದು ಸರ್? ಅದು ಆಗಸ್ಟ್ಗೆ ಬರುತ್ತೆ ಮಗನೇ, ಆಗಸ್ಟ್ಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅಂತ. ಓಕೆ ಸರ್, ಓಕೆ ಥ್ಯಾಂಕ್ ಯು ಮಕ್ಕಳ. ಅವ್ರ ಜೆನ್ಸಿ ಕಿಡ್ಸ್ ಅರ್ಥ ಆಗಲ್ಲ ಇಂಗ್ಲೀಷ್. ಹೇಳಪ್ಪ ಸರ್. ಈ ಸಾಂಗ್ ಅನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ? ತುಂಬಾ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೇ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆರ್ ಆಸ್ಕರ್ ಗೊತ್ತಲ್ಲ ಅವ್ರು ಬರ್ದಿದ್ದಾರೆ. ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ. ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ತೂರ್ ಸನ್ ಅವ್ರು ಬರ್ದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ. ಮನಂ ಗೋಪಾಲ್ ಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇರಕ್ಕೆ ಅನ್ಕೊಂಡು ಅವರು ಇವರು. ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು, ಯಾಕಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ ಹೋಗಿ ನಿಂಗೆ ನಂಗೋ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ ಬಿಲ್ಲು, ಮೇರಾ ತೇರಾ ಕೆಸ ಮೇಲ್ ಬಿಲ್ಲು ಅಂತ. ಅದು ನೋಡಿದ್ದು ಸೆಟ್ ಆಗಲ್ಲ. ಇಲ್ಲಿ ನಮ್ಮ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತ ಹೋಗ್ತೀವಿ ಯಾಕಂದ ಎಲ್ಲ. ಪ್ರೇಮ್ ಸರ್, ತೆಲುಗು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಬೇಡ ಮಗ, ನೀನು ಸುಮ್ಮನೆ ಇರು. ಹಾಂ ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ 2 ಅಂತ ಹೋಗಿದ್ದರು ನಿನ್ನ ಹಿಂದೆ ಬರ್ತೀನಿ ಹೋಗಿ, ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್. ಮತ್ತು ಅದು ಮ್ಯಾಮ್ ಹೇಳಿದಂಗೆ ಜೆನ್ಸಿ ಇತ್ತು ಅದರಲ್ಲಿ. ಇದು ರೆಟ್ರೋ, ಪ್ರಾಪರ್ ರೆಟ್ರೋ ಮೂಡು. ಸೊ ಅದೇ ಬೇರೆ ಇದೆ ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್, ಆ ಚಿತ್ರನ ಬೇರೆ, ಈ ಚಿತ್ರನ ಬೇರೆ. ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಎರಡು ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ಕೇಳಿದ್ದ ಯೂಟ್ಯೂಬ್ ಪ್ಲೀಸ್. ಚಾನ್ಸ್ ತಿಂಕು ಮಾಡೋಕ್ಕಾಗಲ್ಲ ನೀವು. ಈ ಸಾಂಗ್ ಹೋಲಿಸಲೇಬೇಡಿ, ಆ ಸಾಂಗ್ನ ಈ ಸಾಂಗ್ ಹೋಲಿಸಲೇಬೇಡಿ.
ಥಿಂಕು ಮಾಡೋಕ್ಕಾಗಲ್ಲ ನೀವು ನೆವರ್. ಲಾಸ್ಟ್ ಟೈಮು ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದುರುಕೊಂಡಿದ್ರಿ ಕಾರ್ ಮೇಲೆ ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತಾವ್ರಣ್ಣ. ಆ ಕಮಿಟ್ಮೆಂಟ್ ಹಿಂಗೆ ಇಂದ ಅದೇ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾರೆ. ನಾನು ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಕೇಳ್ದ ಅಣ್ಣ ಫ್ಲೈಟ್ ನಡುತ್ತಾ ಅಂದ. ಇಲ್ಲ ಕಣ ಯಾರು ಹೇಳಿದ್ರು ನಿಮ್ಗೆ? ಇಲ್ಲ ಅರ್ಧದಲ್ಲ ನಡುತ್ತಂತೆ. ಹೊರಗೆ ಕೇಳಿದೆ ನಾನು ಏನು ನಡಗಲ್ಲ ಬರಲ್ಲ ಅವ್ನಿಗೆ ಫ್ಲೈಟ್ ಹತ್ತ ಭಯ. ಅದಕ್ಕೆ ಏನು ನಡಗಲ್ಲ ಬಾ ನನ್ನ ಮಾತು ಕೇಳು. ಅಷ್ಟೇ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲರೂ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇರ್ತದೆ, ಈಜೋಡ್ಕೊಂಡು ಹೆಂಗ ಬರ್ಬೋದು, ಏನು ತೊಂದರೆ ಇಲ್ಲ. ಯಾರ ಸುಮ್ಮನೆ ಕೈ ಹಿಂಗಂದ್ರೆ ನಮ್ಮ ಕಾಲಿಗೆ ಯಾರು ಇರ್ತಾರೆ, ಇಟ್ಕೊಳ್ಳೋ ನನ್ನ ಮಕ್ಕಳು ಅಂತ ಇಟ್ಕೊಳ್ತಾರೆ. ಏನ್ ಹೇಳ್ತೀರಾ? ಅವ್ರ ಮಕ್ಕ ನೋಡಿ ಅವ್ರ ರಿಯಾಕ್ಷನ್ ನೋಡಿ. ಅಲ್ಲ ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ನಾವು. ಸೊ ಇಲ್ಲ ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸಿಗೆ ಒಂದು ಅವಕಾಶ ಸಿಗುತ್ತೆ, ಅವ್ರನ್ನ ನೋಡಿ ನಮಗೆ ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನು ಮಾಡಿರ್ತಾರೋ ಅಲ್ಲಿ ನಮ್ಮ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಹತ್ತಿಸಲ್ಲ. ಸರ್ ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ, ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ. ನನಗೆ ಬರೋದು ಒಂದೇ ಕನ್ನಡ, ಸೊ ಕನ್ನಡ ಮಾತ್ರ ಡಬ್ ಮಾಡೋದು. ಸರ್ ಥ್ಯಾಂಕ್ ಯು. ಎನಿ ಮೋರ್ ಕ್ವೆಶ್ಚನ್ಸ್ ಅಥವಾ ಹೇಳಿ? ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ ಇಟ್ಟಿದ್ದ ಸರ್. ಈಗ ಆಮ್ಸ್ಟರ್ಡಮ್ ಅಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಅಂಡ್ ಇದು ರೆಟ್ರೋ, ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಅದು ರೆಟ್ರೋನೇ. ಅದು ಅದೇ ಸರ್ ಲೋಕ್ ನೋಡಿದಾಗ ನಿಮಗೆ ಫುಲ್ ಫ್ಲವರ್ ರೂಮ್ ಅಂತ ರೆಟ್ರೋನೇ. ಓಲ್ಡು ಅದು ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ. ನಾವು ಅದಕ್ಕೆ ಆ ಜಾಗ ಹುಡುಕಿದ್ದೀನಿ, ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತೇವೆ ಅಂತಲ್ಲ, ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ಹೋಗಿ ನೋಡ್ಕೊಂಡು ಬಂದ್ವಿ ಮಗ, ಒಂದು ವಾರ ನಾನು ಕ್ಯಾಮ್ರಾಮನ್ ಸುಪ್ರೀತ್ ಅವರು ಎಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ, ಮ್ಯಾಚ್ ಆಗುತ್ತಲ್ಲ. ಏನಾದ್ರು ಎನಿಥಿಂಗ್? ಯಸ್ ಹೇಳೋ ಮಗನೇ. ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಮಾಡೋಣ. ಎಸ್ ಹೇಳೋ. ನಿಮ್ಮ ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್ ಇದೆ, ಈ ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಮೋಷನ್ಸ್ ಇದ್ದೇ ಇರ್ತಂದ್ರೆ ಒಂದೇ ತರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರ್ಲಿಲ್ಲ ಅವ್ರಿಗೆ. ಒಂದ್ಸಲ ಕಪಾಲಿ ಥಿಯೇಟರ್ ಬಂದಾಗ ಬಂದು ಅವರು ಸಿನಿಮಾ ಥಿಯೇಟರ್ಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ನೋಡ್ಕೊಂಡು ಹೊರಗಡೆ ಬಂದ್ಬೇಕಾದ್ರೆ ಅಕ್ಕ ಹೇಳೋದು ನನಗೆ, ಅಣ್ಣನ ನೋಡಕ್ಕೆ ಆಗ್ತಾಯಿಲ್ಲ ಪ್ರೇಮ್, ನಾನು ಮನೇಲಿ ಬಂದರೂ ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದರೆ ಆ ಥರ ನನಗೆ ಧ್ರುವ ನೋಡಿದಾಗ ನೆನ್ಸ್ಬಿಡ್ತೇನೆ ನಿಮಗೆ ಕೊನೆಯಲ್ಲಿ ಲಾಸ್ಟ್ ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಆಮೇಲೆ ಪ್ಲೇ ಮಾಡಿದ್ದೀವಿ ನಾವು ಕಾಳಿದಾಸನ. ಸೊ ಅದನ್ನಂತೂ ಹೇಳ್ತೀನಿ. ಆ್ಯಂಡ್ ಅವಾಗಲೇ ಹೇಳ್ದಂಗೆ ಮನು ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಅದನ್ನು ಇದನ್ನು ಮಾಡಿದ್ವಿ. ಆ್ಯಂಡ್ ಅವ್ರು ಇಲ್ಲಿಂದನೇ ಸಲ್ಲಿಸಿದ್ವಿ. ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ವಿ. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಬಂದಿದ್ದು, ಯಾರ್ದು ಏನು ತೊಂದರೆ ಇಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಐದೊಂದು. ಯಾಕೆಂದರೆ ಹೌದು, ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಆ್ಯಂಡ್ ಆಲ್ ದ ಬೆಸ್ಟ್ ಮಗನೆ. ಸೊ ಯಾಕಂದರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಸೆಕೆಂಡ್ರಿ, ಎ ಸಿಲೇ ಕೂತ್ಕೊಂಡು ಟನ್ 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 ನೋವ, ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೆ 45. And thank you so much. Thank you ಎಲ್ಲರೂ. Thank you so much. Thank you ಪ್ರೇಮ್ ಸರ್. ಬಟ್ ಐ ಥಿಂಕ್ ಟು ಎಂಡ್ ದಿಸ್ ಇದನ್ನ ಕಾರ್ಯಕ್ರಮ ಎಂಡ್ ಮಾಡಬೇಕಾಗಿರೋದು ಆಕ್ಚುಲಿ ಮಾತಾಡಿಲ್ಲ ನಮ್ಮ ಸುಪ್ರೀತ್ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಬಂದು ದಯವಿಟ್ಟು ಮಾತಾಡಬೇಕು. ಯಾಕಂದ್ರೆ ನಮ್ಮ ಫ್ಯೂ ವರ್ಡ್ಸ್ ಆನ್ ಬಿಹಾಫ್ ಆಫ್ KVN ಹಾಗೂ ವೆಂಕಟನಾರಾಯಣ್ ಸರ್. ಎಲ್ಲರೂ ನಮಸ್ತೆ. ಇವತ್ತು 2 ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿ ಆರ್ ಅಬೌಟ್ ಟು ಶೂಟ್, ಇನ್ನು 1 ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ.
ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಇದು ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ ಆನಂದ್ ಅಳಿಯಾಗೆ, ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ. ಈ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್, ಪ್ರೇಮ್ ಸರ್. ಸಾಂಗ್ ಈ ಸಿನಿಮಾದಲ್ಲಿ 6 ಸಾಂಗ್ ಇದೆ, 6 ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜನ್ಯ ಸರ್ ಆಲ್ಸೋ, ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್, ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ KVN ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ಸೊ ಅದನ್ನೇ ನಾನು ಇಲ್ಲಿಂದನೇ ಕೇಳ್ತೀನಿ KVN ಸರ್ಗೆ, ಯಾಕೆ ಬರಲಿಲ್ಲ? ಸೆಟ್ ಆಗಲ್ಲ, ಹೋಗಿ ನನಗೂ ನಿಂಗೂ ಏನಾರು ಆ ಥರ ಏನೋ ಇದೆಯಾ? ನನ್ನ ಪ್ರೇಮ ನಾನು KVN ಸರ್ ಸೆಟ್ ಆಗಲ್ಲ ಅಂತ ಏನೋ ಇದೆಯಾ? ಮಾರ್ಚ್ 31 ಇರೋದ್ರಿಂದ ಫೈನಾನ್ಷಿಯಲಿ ಹಂಗಿರ್ಲಿ, ನನಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ವೇನೋ, ಅದಕ್ಕೆ ಗೊತ್ತಾಗಿಲ್ಲ ಅನ್ಕೊಂಡೆ. ಇಲ್ಲ ಪ್ರೇಮ್ ಸರ್, ಅವ್ರು ದೊಡ್ಡ ಪ್ರೊಡ್ಯೂಸರು, ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು, ಆಗ ನಮ್ಮ ಸಿನಿಮಾಗಳು ತಂಪಾಗಿರುತ್ತೆ. ಅಲ್ಲ ಆಲ್ವೇಸ್ ಅವ್ರ ಬಗ್ಗೆ ಏನೋ ಮಾತಾಡಂಗೆ ಇಲ್ಲ. ಏನಕ್ಕೆ ಅಂದ್ರೆ ಈ ಟೇಸ್ಟ್ ಇರಬೇಕು ಅಂತಾರಲ್ಲ. ಈಗಾಗಲೇ ಬೆಳಿಗ್ಗೆ ಫೋನ್ ಮಾಡಿದ್ರು, ಯಾಕೆ ಸರ್ ಗೊತ್ತಾಯಿಲ್ಲ ಅಂತ ಕೇಳಿದೆ ನಾನು. ಏನಕ್ಕೆ ಸರ್ ಗೊತ್ತಾಯಿಲ್ಲ? ಪ್ರೇಮ್ ಅವರೇ ಸಾಂಗ್ ನೋಡಿದೆ, ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ, ಭಾಳ ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಹಾಗೆ ಇಲ್ಲಿ ಬಂದು ಹೇಳಿ ಅದನ್ನ ಅಂದೆ, ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮ್ ಅವರೇ, ಹಂಗೆ ಆದರೂ ಸೆಟ್ ಆಯ್ತಾ ನನಗೂ ಅದಕ್ಕೂ. ಸೊ ವಿ ಆರ್ ಮಿಸ್ಸಿಂಗ್ ಹಿಮ್. ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೇಲ್. ಥ್ಯಾಂಕ್ಸ್ ಟು ಎವ್ರಿವನ್, ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ನಮ್ಮ ಮೈದಂಗೆ, ಧ್ರುವನ್ಗೆ, ಮತ್ತೆ ರೇಷ್ಮಗೆ, ಮತ್ತೆ ನಮ್ಮ ಶ್ಯಾಮಣ್ಣಂಗೆ, ಆನಂದಣ್ಣಂಗೆ, ಎಲ್ಲರಿಗೂ ನಿಮಗೆಲ್ಲ ಏನು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಆಂಜನೇಯ. ಜೈ ಆಂಜನೇಯ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್. ಸಾರಿ ಎಲ್ಲರಿಗೂ 31 31 ಯುಗಾದಿ ಹಬ್ಬ. ಸ್ಪೀಡ್ ತಿನ್ಕೊಳ್ಳಿ. ಅದೇ ಅದು ಹೇಳ್ಬಾರ್ದು ಸೆನ್ಸರು. ಕುರಿ ಕೋಳಿ ಬೆಳೆಸ್ಬೋದು, ಕಣ್ಮುಂದೆ ಕುಯ್ಯಕ್ಕಾಗಲ್ಲ. ಕುರಿ ಕೋಳಿನ ಕುಯ್ಯಂಗಿಲ್ಲ. ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಅಂಡ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಹಿಂದೂಗಳಿಗೆ, ನಮ್ಮ ಸೌತ್ ಇಂಡಿಯಾ ಅಂತೆಲ್ಲ ಎಂಟೈರ್ ಇಂಡಿಯಾಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು ನಮ್ಮ KD ಟೀಮಿಂದ. ಥ್ಯಾಂಕ್ ಯು ಸೋ ಮಚ್. ತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಆಗಲಿ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ನಾಡಪ್ಪ ಲವ್ ಯು ಆಲ್. ಜೈ ಆಂಜನೇಯ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಕಾರ್ಯಕ್ರಮ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಹಾಡು ಕೇಳಿದಿರಾ, ಈಗ ನೋಡಿರ್ತೀರಾ, ಅದನ್ನ ನಿಮ್ಮ ಮನಸ್ಸಲ್ಲೇ ಕ್ರಿಯೇಟ್